ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ರಾಮಕೃಷ್ಣಾಶ್ರಮದ ಸೋಮನಾಥಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಆತ್ಮ ಸಂಯಮ ಯೋಗವೆಂಬ ಷಷ್ಠೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 33-47. ಅಥ ಷಷ್ಠೋಧ್ಯಾಯಃ ಆತ್ಮ ಸಂಯಮ ಯೋಗಃ. ಭಗವಂತನು ಶ್ರೀ ಅರ್ಜುನನಿಗೆ ಸಮತ್ವ ದೃಷ್ಟಿಯನ್ನು ಸಾಧಿಸುವ ಅಷ್ಟಾಂಗ ಯೋಗದ ಮಾರ್ಗವನ್ನು ಸಂಪೂರ್ಣವಾಗಿ ಉಪದೇಶಿಸಿದ ನಂತರ ಅರ್ಜುನ ಶ್ರೀಕೃಷ್ಣನನ್ನು ಹೀಗೆ ಪ್ರಶ್ನಿಸುತ್ತಾನೆ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾಂ. ಮಧುಸೂದನ, ಸಮತ್ವದ ದೃಷ್ಟಿಯ ಮೂಲಕ ನೀನು ಯಾವ ಯೋಗವನ್ನು ಹೇಳಿದೆಯೋ ಮನಸ್ಸು ಚಂಚಲವಾಗಿರುವುದರಿಂದ ಅದರ ಸ್ಥಿರವಾದ ಸ್ಥಿತಿಯನ್ನು ನಾನು ನೋಡುತ್ತಿಲ್ಲ. ಅರ್ಜುನ ಇಲ್ಲಿ ಶ್ರೀಕೃಷ್ಣನಿಗೆ ಅವನು ಏನನ್ನು ಹೇಳಿದನೋ ಅದನ್ನು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಎನ್ನುತ್ತಾನೆ. ಏಕೆಂದರೆ ಅವನ ಮನಸ್ಸು ಚಂಚಲವಾಗಿತ್ತು. ಸಾಕ್ಷಾತ್ ಅವತಾರ ಸ್ವರೂಪನಾದ ಶ್ರೀಕೃಷ್ಣನೇ ಅರ್ಜುನನ ಪಕ್ಕದಲ್ಲಿಯೇ ನಿಂತುಕೊಂಡು ಹೇಳುತ್ತಿದ್ದರು. ಅರ್ಜುನ ತನಗೆ ಗೊತ್ತಾಗಲಿಲ್ಲ ಎನ್ನಬೇಕಾದರೆ ಬಹಳ ಕಾಲಗಳಾದ ಮೇಲೆ ಶ್ರೀಕೃಷ್ಣ ಏನನ್ನು ಹೇಳಿದನೋ ಅದನ್ನು ಓದುವವರ ಮನಸ್ಸಿನಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಬಂದರೆ ಅದರಲ್ಲೇನೂ ಆಶ್ಚರ್ಯವಿಲ್ಲ ಎನ್ನಿಸುವುದು. ಜೀವನದಲ್ಲಿ ದೊಡ್ಡ ಗುರುವನ್ನು ಪಡೆಯುವುದೊಂದು ಭಾಗ್ಯ. ಹಾಗೆ ಅಂತಹ ಗುರು ದೊರೆತ ಮೇಲೆ ಅವನು ಹೇಳುವುದನ್ನು ತಿಳಿದುಕೊಳ್ಳಬೇಕಾದರೆ ಅದಕ್ಕೆ ನಮಗೆ ಯೋಗ್ಯತೆಯೂ ಇರಬೇಕು. ಇಲ್ಲದೇ ಇದ್ದರೆ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. ನಮಗೆ ಹೊಸ ಅನುಭವಗಳು ತಕ್ಷಣವೇ ಅರ್ಥವಾಗುವುದಿಲ್ಲ. ಅದಕ್ಕೆ ಮತ್ತೊಂದು ಕಾರಣವೂ ಇದೆ. ನಮ್ಮ ಮನಸ್ಸನ್ನು ನಾವು ಇನ್ನೂ ಪರಿಶುದ್ಧ ಮಾಡಿಲ್ಲ ಮತ್ತು ಕೇಂದ್ರೀಕರಿಸಿಲ್ಲ. ಇಂತಹ ಮನಸ್ಸಿನಿಂದ ಅರ್ಜುನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ನಿರ್ವಂಚನೆಯಿಂದ ಹೇಳುತ್ತಾನೆ. ಮಹಾಗುರುವಿನೆದುರಿಗೆ ನಮ್ಮ ಅಜ್ಞಾನವನ್ನು ವ್ಯಕ್ತಪಡಿಸುವುದು ಮೇಲು. ಅವನು ಅದನ್ನು ತಿದ್ದುತ್ತಾನೆ. ನಾವು ಗೊತ್ತಾಗದೇ ಇದ್ದರೂ ಗೊತ್ತಾಯಿತೆಂದು ನಟಿಸಿದರೆ ಅದು ಅಕ್ಷಮ್ಯ. ಇಲ್ಲಿ ಅರ್ಜುನ ನನಗೆ ಇನ್ನೂ ನೀನು ಹೇಳಿದ್ದು ಅರ್ಥವಾಗಲಿಲ್ಲ ಎಂದು ಸಂಕೋಚವಿಲ್ಲದೆ ತಿಳಿಸುತ್ತಾನೆ. ಊಟಕ್ಕೆ ಕುಳಿತಾಗ ಸಂಕೋಚ ಪಟ್ಟುಕೊಂಡು ಕೇಳದೆ ಇದ್ದರೆ ಹಾಕಿದಷ್ಟನ್ನು ತಿಂದು ಎದ್ದು ಹೋಗಬೇಕಾಗುವುದು. ನಾಚಿಕೆ ಇಲ್ಲದೆ ಕೇಳಬೇಕು, ಆಗ ಹಾಕುತ್ತಾರೆ. ಇದರಂತೆಯೇ ಒಂದು ಸೂಕ್ಷ್ಮ ವಿಷಯವನ್ನು ತಿಳಿದುಕೊಳ್ಳುವಾಗಲೂ ನಾವು ಗೊತ್ತಾಗಲಿಲ್ಲ ಎಂದು ಹೇಳದೆ ಹೋದರೆ ಹೇಳುವವನು ನಮಗೆ ಅವನು ಹೇಳಿದ್ದೆಲ್ಲ ಅರ್ಥವಾಗಿದೆ ಎಂದು ಮುಂದಕ್ಕೆ ಹೋಗುತ್ತಾನೆ. ಆದ ಕಾರಣ ಶ್ರೀಕೃಷ್ಣ ಗುರುವನ್ನು ಪರಿಪ್ರಶ್ನೇನ ಎಂದರೆ ಪ್ರಶ್ನೆಗಳನ್ನು ಹಾಕಿ ತಿಳಿದುಕೊಳ್ಳಬೇಕು ಎನ್ನುವನು. ಅರ್ಜುನ ತನ್ನ ಮನಸ್ಸಿನ ಚಾಂಚಲ್ಯ ಸ್ವಭಾವದ ಮೇಲೆ ಹೀಗೆ ಹೇಳುತ್ತಾನೆ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವಸು ದುಷ್ಕರಂ. ಶ್ರೀಕೃಷ್ಣ, ಮನಸ್ಸು ಚಂಚಲವಾಗಿದೆ, ದಂಗೆ ಎದ್ದಂತಿದೆ, ಬಹಳ ಬಲವಾಗಿ ಸ್ವಾಧೀನಕ್ಕೆ ಬರದೇ ಇದೆ. ಗಾಳಿಯನ್ನು ನಿಗ್ರಹಿಸುವಷ್ಟು ಕಷ್ಟ ಅದು ಎಂದು ನಾನು ಭಾವಿಸುತ್ತೇನೆ. ಮನಸ್ಸಿನ ಸ್ವಭಾವವೇ ಚಂಚಲ, ಅದರಲ್ಲಿಯೂ ನಿಗ್ರಹಿಸದ ಮನಸ್ಸು. ಸ್ವಾಮಿ ವಿವೇಕಾನಂದರು ಮನಸ್ಸನ್ನು ಒಂದು ಕೋತಿಗೆ ಹೋಲಿಸುವರು. ಆ ಕೋತಿ ಚಂಚಲ ಸ್ವಭಾವದ್ದು. ಅದು ಕಳ್ಳು ಕುಡಿದಿದೆ, ಆಗ ಮತ್ತೂ ಚಂಚಲವಾಗುವುದು. ಆ ಕಳ್ಳು ಕುಡಿದ ಕಪಿಗೆ ದೆವ್ವ ಮೆಟ್ಟಿಕೊಂಡಿದೆ, ಆ ದೆವ್ವ ಮೆಟ್ಟಿಕೊಂಡ ಕಪಿಗೆ ಚೇಳು ಬೇರೆ ಕಡಿದಿದೆ ಎಂದರೆ ನೀವು ಊಹಿಸಬಹುದು ಅದರ ಮನಸ್ಸಿನ ಸ್ಥಿತಿಯನ್ನು. ಒಂದನ್ನೂ ಸ್ಥಿರವಾಗಿ ಕುಳಿತು ಚಿಂತಿಸಲಾರದು. ನಿಗ್ರಹಿಸದ ಮನಸ್ಸು ಒಮ್ಮೆ ಒಂದರ ಮೇಲೆ ಇನ್ನೊಂದು ಸಲ ಇನ್ನೊಂದರ ಮೇಲೆ ನೊಣದಂತೆ ಕುಳಿತು ಹಾರಾಡುತ್ತದೆ. ಅದರಲ್ಲಿಯೂ ನಾವು ಮನಸ್ಸನ್ನು ಏಕಾಗ್ರ ಮಾಡಬೇಕು, ಧ್ಯಾನ ಮಾಡಬೇಕು ಎಂದು ಪ್ರಯತ್ನಿಸಿದಾಗ ಆ ಚಂಚಲ ಸ್ವಭಾವ ಎಂದಿಗಿಂತ ಹೆಚ್ಚಾಗುವುದು. ಅದು ದಂಗೆ ಎದ್ದಿದೆ ನಮ್ಮ ಮೇಲೆ. ನಾವು ಹೇಳಿದಂತೆ ಕೇಳುವುದಿಲ್ಲ, ತನ್ನ ದಾರಿಯನ್ನೇ ಹಿಡಿದು ಹೋಗುವುದು. ಅದು ತಾನು ಮತ್ತೊಬ್ಬನಿಗೆ ದಾಸ ಎಂಬುದನ್ನು ಮರೆತು ಯಜಮಾನನಾಗಿದೆ. ನಾವು ದುರ್ಬಲರಾದ ಯಜಮಾನರಂತೆ ಆಳು ಹೇಳಿದಂತೆ ಕೇಳಿಕೊಂಡು ಹೋಗುವ ಸ್ಥಿತಿಗೆ ಬಂದಿದ್ದೇವೆ. ಆಳಿಗೆ ಅಂಜುತ್ತೇವೆ ನಾವು.
ಅವನಿಗೆ ಇಚ್ಛೆಯಿಲ್ಲದ ಏನನ್ನೂ ಹೇಳುವುದಕ್ಕೆ ನಮಗೆ ಧೈರ್ಯವಿಲ್ಲ. ಅದು ಬಲವಾಗಿದೆ. ಮನಸ್ಸು ನಾವು ಹೇಳಿದಂತೆ ಕೇಳುವುದಿಲ್ಲ, ನಮ್ಮನ್ನೇ ಅದರ ಇಚ್ಛೆಗೆ ಬಗ್ಗಿಸುವುದು. ಜೀವನದಲ್ಲಿ ಎಷ್ಟು ದುರಭ್ಯಾಸಗಳನ್ನು ನಾವು ಮಾಡಿಕೊಂಡಿರುವೆವು. ಎಷ್ಟೋ ವಾಸನೆಗಳಿವೆ ನಮ್ಮ ಮನಸ್ಸಿನಲ್ಲಿ. ನಾವು ಅದೆಲ್ಲ ಕೆಟ್ಟದ್ದು, ಇನ್ನು ಮೇಲೆ ನಾವು ಹಾಗೆ ಮಾಡುವುದಿಲ್ಲ ಎಂದು ಸಂಕಲ್ಪ ಮಾಡುತ್ತೇವೆ. ಆದರೆ ಪರೀಕ್ಷಾ ಸಮಯ ಬಂದಾಗ ನಮಗೆ ಇಚ್ಛೆಯಿಲ್ಲದುದನ್ನು ಮಾಡಿ ಹಾಕುತ್ತೇವೆ. ಇನ್ನೊಂದು ಸಲ ಮಾಡುವುದಿಲ್ಲ ಎನ್ನುತ್ತೇವೆ. ಆದರೆ ಇನ್ನೊಂದು ಸಲ ಅವಕಾಶ ಬಂದಾಗಲೂ ಅದನ್ನು ಮಾಡಿ ಮತ್ತೊಂದು ಸಲ ಮಾಡುವುದಿಲ್ಲ ಎಂದುಕೊಳ್ಳುತ್ತೇವೆ. ಈ ಇನ್ನೊಂದು ಸಲ ಮತ್ತೊಂದು ಸಲ ಎನ್ನುವುದಕ್ಕೆ ಅಂತ್ಯವೇ ಇಲ್ಲ. ಅಂತೂ ನಮ್ಮ ನಿಗ್ರಹಿಸದ ಮನಸ್ಸು ನಮ್ಮನ್ನು ಬಲವಾಗಿ ಎಳೆದುಕೊಂಡು ಹೋಗುತ್ತದೆ. ಅದು ದೃಢವಾಗಿದೆ. ಆ ಮನಸ್ಸಿನ ಹಳೆಯ ಆಸೆ ಚಪಲಗಳು ಬಹಳ ಆಳದವರೆಗೆ ಹೋಗಿವೆ. ಮರದ ಬುಡದ ಬೇರು ಆಳಕ್ಕೆ ಹೋಗಿದ್ದರೆ ನಾವು ಎಷ್ಟು ವೇಳೆ ಅದರ ರೆಂಬೆಗಳನ್ನು ಕತ್ತರಿಸುತ್ತಿದ್ದರೂ ಅದು ಪುನಃ ಪುನಃ ಚಿಗುರುವುದು. ಒಂದು ವೇಳೆ ಮನಸ್ಸಿನ ಚಪಲವನ್ನು ಒಂದು ಸ್ಥಿತಿಯಲ್ಲಿ ನಿಗ್ರಹಿಸುವುದರಲ್ಲಿ ಜಯಶಾಲಿಗಳಾದೆವು ಎಂದು ಭಾವಿಸೋಣ. ಆದರೂ ಮನಸ್ಸು ಒಂದೇ ಸಲ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಅದು ತನ್ನ ವೇಷವನ್ನು ಬದಲಾಯಿಸಿಕೊಂಡು ಬರುತ್ತದೆ. ನಾವು ಅಜಾಗರೂಕರಾಗಿ ಅದಕ್ಕೆ ಸ್ವಲ್ಪ ಅವಕಾಶ ಕೊಟ್ಟೆವೆಂದರೆ ಅದು ನಮ್ಮ ಹಳೆಯ ಸ್ವಭಾವವೇ ಹೊಸ ವೇಷದಲ್ಲಿ ಬರುವುದೆಂದು ವ್ಯಕ್ತವಾಗುವುದು. ನಮ್ಮ ಮನಸ್ಸಿನಲ್ಲಿರುವ ಆಸೆ ಆಕಾಂಕ್ಷೆಗಳು ಬಡಪೆಟ್ಟಿಗೆ ಸಾಯುವುದಿಲ್ಲ, ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಭಂಡಾಸುರನಂತೆ ಒಂದು ವೇಷದಲ್ಲಿ ಅದನ್ನು ಕೊಂದರೆ ಮತ್ತೊಂದು ವೇಷದಲ್ಲಿ ಅದು ಬರುವುದು. ಅಂತೂ ನಮ್ಮ ಬಾಳೆಲ್ಲ ಆ ವೇಷಧಾರಿಯೊಡನೆ ಹೋರಾಡಿ ಸೋಲುವುದೇ ಆಗಿದೆ. ಮನಸ್ಸಿನ ನಿಗ್ರಹ ವಾಯುವಿನ ನಿಗ್ರಹದಂತೆ ಕಷ್ಟ ಎನ್ನುವನು ಅರ್ಜುನ. ವಾಯುವನ್ನು ನಿಗ್ರಹಿಸಬೇಕಾದರೆ ನಾವು ಬೇರೆ ಪಾತ್ರೆ ಉಪಯೋಗಿಸಬೇಕು, ಬೇರೆ ಯಂತ್ರ ಉಪಯೋಗಿಸಬೇಕು. ಮೀನು ಹಿಡಿಯುವ ಬಲೆಯಲ್ಲಿ ವಾಯುವನ್ನು ಹಿಡಿಯಲಾಗುವುದಿಲ್ಲ. ನೀರನ್ನು ತರುವ ಪಾತ್ರೆಯಲ್ಲಿ ಗಾಳಿಯನ್ನು ಅಳೆಯುವುದಕ್ಕೆ ತೂಗುವುದಕ್ಕೆ ಆಗುವುದಿಲ್ಲ. ಗಾಳಿಯನ್ನು ಹಿಡಿಯಬೇಕಾದರೆ ಬೇರೆ ಸಾಧನವೇ ಬೇಕಾಗುವುದು. ನಾವು ಅದನ್ನು ಇನ್ನೂ ಕಲಿಯಬೇಕಾಗಿದೆ. ಇದು ಹೊಸ ಉದ್ಯಮ. ಅದನ್ನು ಕಲಿಯುವವರೆಗೆ ಅದು ದುಸ್ತರವಾಗಿ ನಮಗೆ ಕಾಣುವುದು. ಅದಕ್ಕೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ, ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ ಮತ್ತು ಅದು ಚಂಚಲ ಎಂಬುದರಲ್ಲಿ ಸಂಶಯವಿಲ್ಲ. ಅಭ್ಯಾಸದಿಂದಲೂ ಮತ್ತು ವೈರಾಗ್ಯದಿಂದಲೂ ಇದನ್ನು ನಿಗ್ರಹಿಸಬಹುದು. ಶ್ರೀಕೃಷ್ಣ ಅರ್ಜುನ ಹೇಳುವುದನ್ನು ಒಪ್ಪಿಕೊಳ್ಳುತ್ತಾನೆ. ಅದು ಚಂಚಲ ಮತ್ತು ನಿಗ್ರಹಿಸುವುದು ಕಷ್ಟ ಎಂಬ ವಿಷಯದಲ್ಲಿ ಎಳ್ಳಷ್ಟು ಸಂದೇಹವೇ ಇಲ್ಲ. ಆದರೆ ಅದನ್ನು ಬಗ್ಗಿಸುವುದಕ್ಕೆ ಒಂದು ದಾರಿಗಿದೆ ಎಂಬ ಭರವಸೆಯನ್ನು ಕೊಡುತ್ತಾನೆ. ಮನಸ್ಸಿನ ಚಂಚಲ ಸ್ವಭಾವಕ್ಕೆ ಕಾರಣವೇನು ಎಂಬುದನ್ನು ನಾವು ವಿಚಾರಿಸಬೇಕಾಗಿದೆ. ಅದರ ಚಪಲತೆಗೆ ಕಾರಣ ಅದಕ್ಕೆ ವಿಷಯ ವಸ್ತುವಿನ ಮೇಲೆ ಇರುವ ಆಸಕ್ತಿ. ಎಲ್ಲಿಯವರೆಗೂ ಆಸಕ್ತಿ ಕುಗ್ಗಿಲ್ಲವೋ ಅಲ್ಲಿಯವರೆಗೂ ಮನಸ್ಸನ್ನು ನಿಗ್ರಹಿಸುವುದು ಕಷ್ಟ. ನಮ್ಮ ದೇಹ ಇರುವ ಕಡೆಯೆಲ್ಲ ನಮ್ಮ ಮನಸ್ಸು ಇರುವುದು. ಅದಕ್ಕೆ ಪ್ರಿಯವಾದ ವಸ್ತುವಿನ ಹತ್ತಿರ ಅದು ಇರುವುದು. ಅದಕ್ಕೆ ಯಾವುದು ಪ್ರಿಯವಾಗಿರುವುದು? ಹಿಂದಿನಿಂದ ಮೇಯುತ್ತಿದ್ದ ಇಂದ್ರಿಯ ಕಸ, ಅದರ ರುಚಿಯೊಂದೇ ಅದಕ್ಕೆ ಗೊತ್ತಿರುವುದು. ಇಂದ್ರಿಯಾತೀತ ಅನುಭವದ ರಸ ಅದಕ್ಕೆ ಇನ್ನೂ ಹತ್ತಿಲ್ಲ. ಅದನ್ನು ನೀರಸ ಎಂದು ಭಾವಿಸುವುದು. ದೇವರ ಕಡೆಗೆ ಮನಸ್ಸು ಹೋಗಬೇಕಾದರೆ ಮೊದಲು ಇಂದ್ರಿಯ ವಸ್ತುವಿನ ಕಡೆ ಮನಸ್ಸು ಹೋಗದಂತೆ ನೋಡಿಕೊಳ್ಳಬೇಕು. ಇಂದ್ರಿಯ ವಸ್ತುವಿನ ಮೇಲೆ ಜುಗುಪ್ಸೆ ಹುಟ್ಟಿಸಿಕೊಳ್ಳಬೇಕು. ಎಷ್ಟು ಸಲ ನಾವು ಅದನ್ನು ಅನುಭವಿಸಿರುವೆವು. ಅದರಿಂದೇನು ನಮಗೆ ತೃಪ್ತಿ ಸಿಕ್ಕಿದೆಯೇ? ಇನ್ನೂ ಹಾಳಾಗಿರುವೆವೇ ಹೊರತು ಮೇಲೆ ಬರಲಿಲ್ಲ. ಸಾಕು, ಇಷ್ಟು ಅನುಭವಿಸಿರುವುದೇ. ಇನ್ನು ಮೇಲಾದರೂ ಬಾಗಿಲನ್ನು ಹಾಕಿ ಹೊರಗೆ ಬರುವ ಅನುಭವಗಳನ್ನು ತಡೆದು ಮನಸ್ಸನ್ನು ಒಳ್ಳೆಯ ಭಾವನೆಗಳಿಂದ ಶುದ್ಧಿ ಮಾಡಿಕೊಳ್ಳಬೇಕು ಎನ್ನಿಸಬೇಕು. ಶುದ್ಧವಾದ ಮನಸ್ಸಿಲ್ಲದೆ ಇದ್ದರೆ ಏಕಾಗ್ರತೆ ಸಿದ್ಧಿಸಲಾರದು. ಆದ ಕಾರಣವೇ ನಮ್ಮ ಇಂದ್ರಿಯ, ದೇಹ, ಮನಸ್ಸು ಭಗವಂತನಿಗೆ ಸಂಬಂಧಪಟ್ಟ ವೇದನೆಗಳನ್ನು ಸಹಿಸಲು ಅಭ್ಯಾಸವಾಗಬೇಕು. ಇಂದ್ರಿಯದ ಮೂಲಕ ನಮ್ಮ ಪ್ರಪಂಚಕ್ಕೆ ಕಟ್ಟುವ ವೇದನೆಗಳನ್ನು ನಾವು ಇದುವರೆಗೆ ಸಂಗ್ರಹಿಸಿದ್ದೇವೆ. ಇನ್ನು ಮೇಲೆ ಅದರ ಮೂಲಕ ದೇವರಿಗೆ ಸಂಬಂಧಪಟ್ಟ ವೇದನೆಗಳನ್ನು ಸಂಗ್ರಹಿಸೋಣ ಎಂದು ಅದಕ್ಕೆ ಅಣಿಯಾಗಬೇಕು. ದೇವರಿಗೆ ಸಂಬಂಧಪಟ್ಟದ್ದನ್ನು ಕೇಳೋಣ,
ನೋಡೋಣ, ಮಾಡೋಣ, ಮಾತನಾಡೋಣ, ಅದಕ್ಕೆ ಸಂಬಂಧಪಟ್ಟದ್ದನ್ನು ಓದೋಣ. ಇವುಗಳೆಲ್ಲ ಉತ್ತಮ ಸಂಸ್ಕಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಬಿಡುವವು. ಈ ಉತ್ತಮ ಸಂಸ್ಕಾರಗಳು ಹೀನ ಸಂಸ್ಕಾರಗಳನ್ನು ಅಳಿಸುತ್ತಾ ಬರುವವು. ಕ್ರಮೇಣ ನಮ್ಮ ಮನಸ್ಸು ಶುದ್ಧವಾಗುತ್ತಾ ಬರುವುದು. ಇದನ್ನು ಒಂದು ದಿನದಲ್ಲಿ ಮಾಡುವುದಕ್ಕೆ ಆಗುವುದಿಲ್ಲ. ಯಾವುದೋ ಮಂತ್ರ ಉಚ್ಚಾರ ಮಾಡಿದರೆ, ಯಾವುದೋ ಒಬ್ಬ ಮಹಾತ್ಮನ ಹತ್ತಿರ ಹೋದರೆ ನಮಗೆ ಏಕಾಗ್ರತೆ ತಕ್ಷಣವೇ ಸಿದ್ಧಿಸುವುದೆಂದರೆ ಅದೆಲ್ಲ ಒಂದು ಭ್ರಮೆ. ಅದು ನಮಗೆ ಹೊರಗಡೆಯಿಂದ ಬರುವುದಿಲ್ಲ. ಹೊರಗಡೆ ಅದನ್ನು ಹೇಗೆ ಪಡೆಯಬೇಕು ಎಂಬುದನ್ನು ಹೇಳುವರು ಅಷ್ಟೇ, ಅಲ್ಲಿಗೆ ಮುಗಿಯುವುದು. ಆದರೆ ನಾವು ಅದಕ್ಕಾಗಿ ಕಷ್ಟಪಡಬೇಕು. ನಾವು ಬಲಶಾಲಿಗಳಾಗಬೇಕಾದರೆ, ಜಟ್ಟಿಗಳಾಗಬೇಕಾದರೆ ಕಷ್ಟಪಟ್ಟು ಪ್ರತಿದಿನವೂ ಅಂಗಸಾಧನೆ ಮಾಡಬೇಕು. ಆಗಲೇ ಬಹಳ ಬಲವಾದ ಕಸರತ್ತುಗಳನ್ನು ಮಾಡಲು ಸಾಧ್ಯವಾಗುವುದು. ಯಾವ ಅಭ್ಯಾಸವೂ ಇಲ್ಲದ ನಮಗೆ ಏನೂ ಸಿಕ್ಕುವುದಿಲ್ಲ. ಉಪಾಯದಿಂದ ಒಬ್ಬ ಜಟ್ಟಿಯಾಗಲಾರ, ಅವನು ಅದಕ್ಕೆ ಎಷ್ಟು ಕಷ್ಟಪಡಬೇಕು. ಅದರಂತೆಯೇ ಉಪಾಯದಿಂದ ಒಬ್ಬ ಯೋಗಿಯಾಗಲಾರ. ಯಾರ ಕೃಪಾ ಕಟಾಕ್ಷವೇ ಬೀಳಲಿ, ಯಾವ ಮಹಾಮಂತ್ರವೇ ಆಗಲಿ, ನಮ್ಮ ಶ್ರಮದ ಬೆವರನ್ನು ಅದಕ್ಕೆ ಎರೆಯದೇ ಇದ್ದರೆ ಅದು ಫಲಕ್ಕೆ ಬರುವುದಿಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಸತತ ಅಭ್ಯಾಸ ಒಂದೇ ನಮ್ಮನ್ನು ದೇವರ ಕಡೆಗೆ ಕರೆದುಕೊಂಡು ಹೋಗುವುದು. ಇದನ್ನು ಶ್ರೀಕೃಷ್ಣ ಅಭ್ಯಾಸ ಯೋಗವೆಂತಲೇ ಹೇಳುತ್ತಾನೆ. ಅವತಾರವಾಗಿರುವಂತಹ ಶ್ರೀಕೃಷ್ಣ ಅರ್ಜುನನ ಮನಸ್ಸನ್ನು ನಿಗ್ರಹಿಸುವುದಕ್ಕೆ ಅವನಿಗೆ ಶಕ್ತಿಯನ್ನು ಕೊಡಬಹುದಾಗಿತ್ತಲ್ಲ ಎಂದು ನಾವು ಕೇಳಬಹುದು. ಹೌದು, ಅರ್ಜುನನಿಗೆ ಅದನ್ನು ಕೊಟ್ಟಿರುವನು. ಬಿಡದೆ ಅಭ್ಯಾಸ ಮಾಡಿದರೆ ನಿನಗೆ ಅದು ಸಿಕ್ಕುವುದು ಎಂಬ ದಾರಿಯನ್ನು ತೋರುವನು. ನಿಜವಾದ ಗುರು ತನ್ನ ಶಿಷ್ಯನನ್ನು ತನ್ನ ಕಾಲ ಮೇಲೆ ನಿಂತುಕೊಳ್ಳುವಂತೆ ಮಾಡುವನು. ಒಬ್ಬ ಭಿಕ್ಷುಕನಿಗೆ ನಾವು ಏನನ್ನಾದರೂ ಕೊಟ್ಟು ಕಳುಹಿಸಬಹುದು. ಅದು ಅಂದಿಗೆ ಅವತ್ತಿಗೆ ಮಾತ್ರ. ಮಾರನೇ ದಿನದಿಂದ ಅವನು ಪುನಃ ತಿರುಪೆಗೆ ಹೋಗಬೇಕಾಗುವುದು. ಆದರೆ ನಿಜವಾದ ಗುರು ಹಾಗೆ ಮಾಡುವುದಿಲ್ಲ. ನೀನೇ ಸಂಪಾದನೆ ಮಾಡಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಕಲಿಸುವನು. ವೈದ್ಯ ಎಷ್ಟೇ ಚೆನ್ನಾಗಿರುವ ಔಷಧಿಯನ್ನು ರೋಗಿಗೆ ಕೊಟ್ಟರೂ ರೋಗಿ ಅದನ್ನು ಸೇವಿಸಬೇಕು. ಆಗಲೇ ರೋಗದಿಂದ ಪಾರಾಗಬೇಕಾದರೆ ರೋಗಿಯ ಬದಲು ವೈದ್ಯನೇ ಸೇವಿಸುವುದಕ್ಕೆ ಆಗುವುದಿಲ್ಲ. ಅದರಂತೆಯೇ ಭವವೈದ್ಯನಾದ ಶ್ರೀಕೃಷ್ಣ ಅರ್ಜುನನಿಗೆ ಮನೋ ಏಕಾಗ್ರತೆಯನ್ನು ಪಡೆಯಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಹೇಳುತ್ತಾನೆಯೇ ಹೊರತು ಅವನೇ ಅದನ್ನು ಕೊಡುವುದಿಲ್ಲ. ಅರ್ಜುನನಿಗೆ ಆ ಮನೋ ಏಕಾಗ್ರತೆಯನ್ನು ಕರುಣಿಸುವುದು ಶ್ರೀಕೃಷ್ಣನಿಗೆ ಅಸಾಧ್ಯವೆಂದಲ್ಲ. ಅವನು ಮಹಾಯೋಗಿ, ಸತ್ಯಸಂಕಲ್ಪ, ಇಚ್ಛಿಸಿದ್ದು ಆಗಿಯೇ ಆಗುವುದು. ಆದರೆ ಶ್ರೀಕೃಷ್ಣ ಅರ್ಜುನನಿಗೆ ಅದನ್ನು ಹೇಗೆ ಪಡೆಯಬೇಕು ಎಂಬುದನ್ನು ಹೇಳುತ್ತಾನೆ. ಆಗಲೇ ಅದು ಅವನದಾಗುವುದು. ಜೀವನದಲ್ಲಿ ಒಂದು ವಸ್ತುವಿನ ಬೆಲೆ ನಮಗೆ ಚೆನ್ನಾಗಿ ಗೊತ್ತಾಗುವುದು ನಾವೇ ಕಷ್ಟಪಟ್ಟು ಅದನ್ನು ಪಡೆದಾಗ. ಮಹಾಗುರುವಾದ ಶ್ರೀರಾಮಕೃಷ್ಣರ ಬಳಿಗೆ ಶಿಷ್ಯರು ಬಂದು ದೇವರ ವಿಷಯ ಮುಂತಾದವನ್ನು ಕೇಳಿದಾಗ ಶ್ರೀರಾಮಕೃಷ್ಣರು ಒಂದು ಸನ್ನೆಯ ಮೂಲಕ, ಕೇವಲ ಇಚ್ಛೆಯ ಮೂಲಕ ಶಿಷ್ಯನಿಗೆ ಅತೀಂದ್ರಿಯ ಭಗವದಾನಂದ ಎಂತಹುದು ಎಂಬುದನ್ನು ರುಚಿ ತೋರಿಸುತ್ತಿದ್ದರು. ಆದರೆ ಆ ಕ್ಷಣಿಕ ಅನುಭವವನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಬೇಕಾದರೆ ನಿರಂತರ ಸಾಧನೆಯನ್ನು ಅವರು ಮಾಡಬೇಕಾಗಿತ್ತು. ಹೀಗೆ ಸಾಧನೆಯನ್ನು ಮಾಡಿ ತಾತ್ಕಾಲಿಕ ಅನುಭವವನ್ನು ನಿಮ್ಮ ಸ್ವಂತದ್ದನ್ನಾಗಿ ಮಾಡಿಕೊಳ್ಳಿ ಎಂದು ಹುರಿದುಂಬಿಸುತ್ತಿದ್ದರು. ಗುರು ಕೊಟ್ಟ ಜೋಳಿಗೆ ಎಂದು ಗೂಟಕ್ಕೆ ನೇತು ಹಾಕಿದರೆ ಹೊಟ್ಟೆ ತುಂಬುವುದಿಲ್ಲ. ಅದನ್ನು ತೆಗೆದುಕೊಂಡು ಮನೆ ಮನೆಗೆ ಅಲೆಯಬೇಕು. ಆಗಲೇ ಭಿಕ್ಷೆ ಸಿಗಬೇಕಾದರೆ ಅದರಂತೆಯೇ ಗುರು ಹೇಳಿದುದನ್ನು ನಾವು ಅನುಷ್ಠಾನಕ್ಕೆ ತರಬೇಕು. ಹಾಗೆ ಅನುಷ್ಠಾನ ರಂಗಕ್ಕೆ ಇಳಿದಾಗ ಕೆಲವು ವೇಳೆ ಜಾರುತ್ತೇವೆ, ಸೋಲುತ್ತೇವೆ. ಆದರೂ ಸ್ಫೂರ್ತಿ ತಗ್ಗದೆ ಉತ್ಸಾಹದಿಂದ ಬಿಡದೆ ನಾವು ಅಭ್ಯಾಸ ಮಾಡುತ್ತಿದ್ದರೆ ಗುರಿ ಮುಟ್ಟಬಹುದು. ಗುರಿಯನ್ನು ಮುಟ್ಟಲು ಅಭ್ಯಾಸವೇ ಏಣಿ. ಅಸಂಯತಾತ್ಮನಾ ಯೋಗಃ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಮನಸ್ಸನ್ನು ನಿಗ್ರಹಿಸದವನಿಗೆ ಯೋಗ ಅಸಾಧ್ಯ ಎಂಬುದೇ ನನ್ನ ಮತ. ಆದರೆ ಯತ್ನಶೀಲನಾದ ಜಿತೇಂದ್ರಿಯನಿಗೆ ಇದನ್ನು ಹೊಂದಲು ಸಾಧ್ಯ. ಮನಸ್ಸನ್ನು ನಿಗ್ರಹಿಸದೇ ಇದ್ದರೆ ಯೋಗ ಸಾಧ್ಯವಿಲ್ಲ. ವಿಷಯ ವಸ್ತುಗಳ ಕಡೆ ಹೋಗುತ್ತಾ ಜೊತೆಗೆ ಧ್ಯಾನಜೀವಿಯೂ ಆಗಬೇಕೆಂದು ಬಯಸಿದರೆ ಆಗ ಬಿಸಿ ಮಂಜಿನಂತೆ ಆಗುವುದು. ಮಂಜು ಎಂದಾದರೂ ಬಿಸಿಯಾಗಿರುವುದೇ? ಬಿಸಿಯಾಗಿದ್ದರೆ ಅದು ಮಂಜಾಗುವುದೇ?
ಇಂದ್ರಿಯ ಚಾಪಲ್ಯಗಳನ್ನು ಯಾವಾಗ ತೀರಿಸಿಕೊಳ್ಳುವೆವೋ ಆಗ ಅದಕ್ಕೆ ಸಂಬಂಧಪಟ್ಟ ಸಂಸ್ಕಾರಗಳನ್ನು ಅದು ನಮ್ಮ ಮನಸ್ಸಿನಲ್ಲಿ ಬಿಡುವುದು. ನಾವು ಏನನ್ನು ತಿನ್ನುತ್ತೇವೆಯೋ ಅದನ್ನೇ ತೇಗುವಂತೆ ಧ್ಯಾನಕ್ಕೆ ಕೂತಾಗಲೂ ಮನಸ್ಸಿನ ಅಂತರಾಳದಿಂದ ಆ ವಾಸನೆಯ ಗುಳ್ಳೆಗಳು ಏಳುತ್ತಿರುತ್ತವೆ. ಆಗ ಎಂತಹ ಏಕಾಗ್ರತೆ ಸಾಧ್ಯವಾಗುವುದು? ಆದ ಕಾರಣವೇ ಯೋಗವೇ ಬೇರೆ, ಭೋಗವೇ ಬೇರೆ. ಒಂದು ಬೇಕಾದರೆ ಮತ್ತೊಂದನ್ನು ಬಲಿ ಕೊಡಲು ಸಿದ್ಧವಾಗಿರಬೇಕು. ಯೋಗ ಬೇಕಾದರೆ ಭೋಗವನ್ನು ತ್ಯಾಗ ಮಾಡಬೇಕು. ಭೋಗ ನಮ್ಮನ್ನು ವಿಷಯ ವಸ್ತುಗಳಿಗೆ ಕಟ್ಟಿ ಹಾಕುವುದು. ನಮ್ಮ ಸ್ವಾತಂತ್ರ್ಯವೆಲ್ಲ ಹೋಗುವುದು. ವಿಷಯ ವಸ್ತುವಿನ ಸುತ್ತಲೂ ಗಾಣಕ್ಕೆ ಕಟ್ಟಿದ ಎತ್ತು ಸುತ್ತುವಂತೆ ಸುತ್ತುತ್ತಿರಬೇಕಾಗುವುದು. ಯೋಗಿಯಾಗಬೇಕು ಎಂದು ಬಯಸುವವನು ಇವುಗಳನ್ನೆಲ್ಲ ಪರೀಕ್ಷೆ ಮಾಡಿ ಬಿಟ್ಟಿರುವನು. ವಿಷಯ ವಸ್ತುಗಳ ಮೇಲಿನ ಆಸೆಯನ್ನು ಬಿಡದೆ ಯೋಗಿಯಾಗಬೇಕೆಂದು ಬಯಸಿದರೆ ನಾವು ಮಾಡುವ ಪ್ರಯತ್ನಗಳೆಲ್ಲ ನಿಷ್ಫಲವಾಗುವವು. ಶ್ರೀರಾಮಕೃಷ್ಣರು ಇದನ್ನು ವಿವರಿಸುವುದಕ್ಕೆ ಒಂದು ಸಣ್ಣ ನಿದರ್ಶನ ಹೇಳುವರು. 4 ಜನ ಚೆನ್ನಾಗಿ ಕುಡಿದು ಬಂದು ಗಂಗಾ ನದಿಯ ಮೇಲೆ ನೌಕಾವಿಹಾರಕ್ಕೆ ಹೊರಟರು. ದೋಣಿಯನ್ನು ತುಂಬಾ ಕಾಲ ಕೋಲಿನಿಂದ ಹುಟ್ಟು ಹಾಕಿದ ಮೇಲೆ ನಾವು ತುಂಬಾ ದೂರ ಬಂದಿರಬೇಕೆಂದು ಸುತ್ತಲೂ ನೋಡಿದರು. ಆದರೆ ಆ ದೋಣಿಯಾದರೂ ಇದ್ದ ಕಡೆಯೇ ಇತ್ತು. ಏಕೆಂದರೆ ದೋಣಿಯನ್ನು ಒಂದು ಹಗ್ಗದಿಂದ ಹತ್ತಿರ ಇದ್ದ ಮರಕ್ಕೆ ಕಟ್ಟಿದ್ದರು. ಆ ಹಗ್ಗವನ್ನು ಬಿಚ್ಚದೆ ಕುಡುಕರು ನೌಕಾವಿಹಾರ ಮಾಡಿದ್ದು. ಹಾಗೆ ವಿಷಯ ವಸ್ತುವಿಗೆ ಕಟ್ಟಿಕೊಂಡು ನಾವು ಆಧ್ಯಾತ್ಮಿಕ ಸಾಧನೆ ಮಾಡುವುದು ನಿಷ್ಫಲವಾಗುವುದು. ಯಾರು ತನ್ನ ಮನಸ್ಸನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿರುವನೋ ಅಂತಹ ಸಾಧಕ ಯೋಗ ಜೀವನದಲ್ಲಿ ಮುಂದುವರಿಯುವನು. ಪ್ರಾರಂಭದಲ್ಲಿ ಸಂಪೂರ್ಣ ಜಿತೇಂದ್ರಿಯನಾಗದೇ ಇರಬಹುದು. ಆದರೆ ಅವನು ತನ್ನ ಮೇಲೆ ಸ್ವಾಮಿತ್ವವನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡುತ್ತಿರುವನು. ಯಾರು ಮನಸ್ಸನ್ನು ನಿಗ್ರಹಿಸಲು ಪ್ರಯತ್ನಿಸುವನೋ ಅವನು ಕ್ರಮೇಣ ಅದನ್ನು ಪಡೆಯುವನು. ಅನಂತರ ಯೋಗ ಜೀವನದಲ್ಲಿ ಮುಂದುವರಿಯುವುದು ಸಾಧ್ಯವಾಗುವುದು. ಮನಸ್ಸನ್ನು ಗ್ರಹಿಸುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಈ ಪ್ರಯತ್ನ ಅತ್ಯಂತ ಮುಖ್ಯ. ನಾವು ಅದನ್ನು ನಿಗ್ರಹಿಸಲು ಆಗುವುದಿಲ್ಲ. ನಾವು ಆಧ್ಯಾತ್ಮಿಕ ಜೀವನದಲ್ಲಿ ನಡೆಯುವುದು ನಮ್ಮ ಹಣೆಯಲ್ಲಿ ಬರದಿಲ್ಲ, ನೋಡಿಕೊಳ್ಳೋಣ ಮುಂದಿನ ಜನ್ಮಕ್ಕೆ ಎಂದರೆ ನಮಗೆ ಅದು ಬರುವುದು ಹೇಗೆ? ಈಗ ಏನನ್ನು ಸಂಪಾದಿಸಿಕೊಂಡಿರುವೆವೋ ಅದೇ ನಮ್ಮ ಮುಂದಿನ ಜೀವನದ ಬುತ್ತಿ. ಈಗ ದಿವಾಳಿಗಳಾಗಿ ಏನೋ ಮುಂದಿನ ಜನ್ಮದಲ್ಲಿ ನಾವು ಪಡೆಯುತ್ತೇವೆ ಎಂದು ಮಲಗಿಕೊಳ್ಳುವಾಗ ಭಿಕ್ಷುಕನಾಗಿದ್ದು ಎದ್ದಾಗ ಐಶ್ವರ್ಯವಂತನಾಗುತ್ತೇನೆ ಎಂದು ಭಾವಿಸುವಂತೆ. ಸೋಮಾರಿಗೆ ಯಾವ ಸಹಾಯವೂ ಬರುವುದಿಲ್ಲ. ದೇವರು ಸಹಾಯ ಮಾಡುವುದೂ ಕೂಡ ಯಾರು ಪ್ರಯತ್ನ ಮಾಡುತ್ತಿರುವನೋ ಅವನಿಗೆ ಸಹಾಯ ಮಾಡಿದರೆ ಪ್ರಯೋಜನ ಉಂಟು. ಪ್ರಯತ್ನದಿಂದ ಅಸಾಧ್ಯವಾಗಿರುವುದು ಕೂಡ ಸಾಧ್ಯವಾಗುವುದು. ದೇವರ ಮೇಲೆ ಭಾರವನ್ನು ಹಾಕಿ ನಾವು ಇಂದ್ರಿಯಗಳ ಬಲೆಯಿಂದ ತಪ್ಪಿಸಿಕೊಂಡು ಅವನ ಕಡೆ ಹೋಗಬೇಕೆಂದು ಪ್ರಯತ್ನ ಪಟ್ಟರೆ ಅವನ ಕೃಪಾಹಸ್ತ ನಮ್ಮ ಸಹಾಯಕ್ಕೆ ನಿಂತಿರುವುದು ಕಾಣುವುದು. ಇದನ್ನು ಶ್ರೀರಾಮಕೃಷ್ಣರು ತಮ್ಮ ಬೋಧನೆಯಲ್ಲಿ ಮನೋಜ್ಞವಾಗಿ ವಿವರಿಸುವರು. ಒಂದು ಹಕ್ಕಿ ಸಮುದ್ರದ ತೀರದಲ್ಲಿ ಇದ್ದ ಒಂದು ಮರದ ಮೇಲೆ ಕೂಡು ಕಟ್ಟಿಕೊಂಡಿತ್ತು. ಪ್ರತಿಯೊಂದು ಸಲ ಮೊಟ್ಟೆ ಹಾಕಿದಾಗಲೂ ಸಮುದ್ರದ ಉಬ್ಬರದ ಪ್ರವಾಹ ಬಂದು ಆ ಮೊಟ್ಟೆಗಳನ್ನೆಲ್ಲ ತೆಗೆದುಕೊಂಡು ಹೋಗಿಬಿಡುತ್ತಿತ್ತು. ಹಕ್ಕಿಗೆ ತುಂಬಾ ವ್ಯಥೆಯಾಯಿತು. ಈ ಸಮುದ್ರವನ್ನೇ ಬೇರೆ ಕಡೆಗೆ ಸಾಗಿಸಿದರೆ ತಾನು ತನ್ನ ಮೊಟ್ಟೆಗಳನ್ನು ನೋಡದು ಮರಿಗಳನ್ನು ನೋಡಬಹುದೆಂದು ಬಯಸಿ ತನ್ನ ಕೊಕ್ಕಿನಿಂದ ನೀರನ್ನು ಎತ್ತಿಕೊಂಡು ದೂರಕ್ಕೆ ಹಾರಿ ಹೋಗಿ ಅಲ್ಲಿ ಉಗುಳಿ ಬರುತ್ತಿತ್ತು. ಒಮ್ಮೆ ನಾರದರು ಆ ಸಮಯಕ್ಕೆ ಬರುತ್ತಿದ್ದರು. ಹಕ್ಕಿ ಬಿಡುವಿಲ್ಲದೆ ಸಮುದ್ರ ಖಾಲಿ ಮಾಡುತ್ತಿರುವುದನ್ನು ನೋಡಿ, ಏನು ಮಾಡುತ್ತಿರುವೆ ನೀನು ಎಂದು ಕೇಳಿದರು. ಅದು ಸಮುದ್ರವನ್ನು ಬೇರೆ ಕಡೆ ಸಾಗಿಸುತ್ತಿರುವೆನು ಎಂದಿತು. ನಾರದರು ಆಶ್ಚರ್ಯದಿಂದ, ನೀನು ಈ ಕೆಲಸ ಮಾಡುವುದಕ್ಕೆ ಎಷ್ಟು ಯುಗಗಳು ಹಿಡಿಯುವುದು ಎಂದರು. ಅದಕ್ಕೆ ತಾನು ಎಷ್ಟು ಯುಗಗಳಾದರೂ ಆ ಕೆಲಸ ಮಾಡುವೆ. ನಾನು ಪ್ರತಿಯೊಂದು ಸಲ ಜನ್ಮವೆತ್ತಿದರೂ ಈ ಕೆಲಸವನ್ನು ಮಾಡುವೆ. ನನಗೆ ಅನಂತ ಜನ್ಮಗಳಿವೆ. ಈ ಸಾಗರವಾದರೂ ದೊಡ್ಡದಾಗಿರುವುದು, ಆದರೆ ಅದು ಶಾಂತ ಎಂದಿತು. ಈ ನುಡಿಯನ್ನು ಕೇಳಿ ನಾರದರು ಆಶ್ಚರ್ಯಪಟ್ಟರು. ಇಂತಹ ಛಲ ನಮ್ಮ ಪ್ರಯತ್ನದಲ್ಲಿರಬೇಕು. ಆಗ ದೇವರು ಬಂದು ನಮಗೆ ಸಹಾಯ ಮಾಡುತ್ತಾನೆ. ಭಗವಂತನ ಕೃಪೆ ಎಂಬ ತಂಗಾಳಿ ಯಾವಾಗಲೂ ಬೀಸುತ್ತಿದೆ. ನಾವು ಪ್ರಯತ್ನಪಟ್ಟು ನಮ್ಮ ಜೀವನ ದೋಣಿಯ ಪಟವನ್ನು ಹರಡಿ ಕಟ್ಟಿದರೆ ಅದರಿಂದ ಪ್ರಯೋಜನವನ್ನು ಪಡೆಯಬಹುದು. ಈ ಪ್ರಪಂಚದಲ್ಲಿ ಹುಟ್ಟು ಸಿದ್ಧ ಪುರುಷರು ಅಪರೂಪ. ಸಾಧನಾ ಬಲದಿಂದಲೇ ಪ್ರಯತ್ನದ ಶ್ರಮದ ಮೇಲೆಯೇ ಎಲ್ಲರೂ ಸಿದ್ಧರಾಗಿರುವರು. ನಾವು ಪ್ರಯತ್ನ ಮಾಡುತ್ತಿದ್ದರೆ ಉಳಿದವುಗಳೆಲ್ಲ
ನಮಗೆ ಸಹಾಯಕ್ಕೆ ಬರುತ್ತದೆ. ಶಾಸ್ತ್ರ ಸಿಕ್ಕುವುದು, ಅದನ್ನು ವಿವರಿಸುವ ಗುರು ಸಿಕ್ಕುವನು. ನಮ್ಮ ಜೀವನದಲ್ಲಿ ಭಗವಂತನ ಕಡೆ ಹೋಗುವುದಕ್ಕೆ ಇರುವ ಆತಂಕಗಳನ್ನು ಅವನು ಕಡಿಮೆ ಮಾಡುತ್ತಾ ಬರುವನು. ಆದರೆ ಪ್ರಯತ್ನ ಮುಂಚೆ ಬೇಕು. ಭಗವಂತನ ಕಡೆ ಹೋಗಬೇಕು ಎಂಬ ಅಭೀಪ್ಸೆಯ ಬೀಜ ಹೃದಯದಲ್ಲಿ ಬೀಳಬೇಕು. ಆಗ ಮಳೆ ಬರುವುದು, ಗೊಬ್ಬರ ಬೀಳುವುದು, ಕಳೆ ಕೀಳುವರು. ಅದು ಕ್ರಮೇಣ ಒಂದು ಹುಲುಸಾದ ಮರವಾಗಿ ಫಲಕ್ಕೆ ಬರುವುದು. ಅರ್ಜುನ ಶ್ರೀಕೃಷ್ಣನನ್ನು ಪುನಃ ಪ್ರಶ್ನಿಸುತ್ತಾನೆ. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತ ಯೋಗಾಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಚತಿ. ಶ್ರೀಕೃಷ್ಣ ಶ್ರದ್ಧಾಯುಕ್ತನಾದರೂ ಸಾಕಷ್ಟು ಪ್ರಯತ್ನವನ್ನು ಮಾಡದೆ ಮನಸ್ಸು ಯೋಗದಿಂದ ಚ್ಯುತವಾದರೆ ಯೋಗ ಸಂಸಿದ್ಧಿಯನ್ನು ಪಡೆಯದ ಅವನ ಪಾಡೇನು? ಇಲ್ಲಿ ನಾವುಗಳೆಲ್ಲ ಕೇಳುವ ಒಂದು ಪ್ರಶ್ನೆಯನ್ನೇ ಅರ್ಜುನ ಶ್ರೀಕೃಷ್ಣನಿಗೆ ಹಾಕುತ್ತಾನೆ. ಮಾಡುವ ಪ್ರಯತ್ನವನ್ನೆಲ್ಲ ಮಾಡಿ ಕೊನೆಗೆ ಗುರಿಯನ್ನೂ ಮುಟ್ಟದೆ ಹೋದರೆ ಪ್ರಯತ್ನವೆಲ್ಲ ವ್ಯರ್ಥವಾಗಲಿಲ್ಲವೇ? ಅವನ ಪಾಡೇನಾಗುವುದು ಎಂದು ಕೇಳುತ್ತಾನೆ. ಹೋರಾಡುವವನಿಗೆ ಶ್ರದ್ಧೆ ಇದೆ, ಆಧ್ಯಾತ್ಮಿಕ ಜೀವನದ ವಿಷಯದಲ್ಲಿ ದೃಢವಾದ ನಂಬಿಕೆ ಇದೆ. ಅದರ ಕಡೆ ಹೋಗಬೇಕೆಂದೇ ಹೊರಟಿರುವನು. ಕೆಲವು ದೂರ ಹೋಗಿಯೂ ಹೋಗಿರುವನು. ಆದರೆ ಆಗ ಮನಸ್ಸು ಸೋಲುವುದು. ಹಿಂದಿನ ಆಸೆ ಆಕಾಂಕ್ಷೆಗಳು ಮೇಲಕ್ಕೆ ಏಳುವವು. ದಾರಿಯಲ್ಲಿ ಜಾರುವನು. ಯಾವುದನ್ನು ಬಿಟ್ಟಿದ್ದನೋ ಅದನ್ನು ಪೂರ್ಣ ನಿಗ್ರಹಿಸುವುದಿಲ್ಲ. ಹಿಂದಿನಿಂದ ಓಡಿಬಂದು ಇವನನ್ನು ಹಿಡಿಯುವುದು, ಅದರ ವಶನಾಗುವನು. ಅವನ ಪಾಡೇನು ಆಗುವುದು? ಪ್ರಯತ್ನ ಮಾಡಿ ಗೆಲ್ಲಬೇಕು. ಆದರೆ ಗೆಲ್ಲದೇ ಇದ್ದರೆ ಮಾಡಿದ ಪ್ರಯತ್ನವೆಲ್ಲ ವ್ಯರ್ಥವಾಗಲಿಲ್ಲವೇ ಎಂದು ಕೇಳುತ್ತಾನೆ. ಕಚ್ಚಿನ್ನೋ ಭಯ ವಿಭ್ರಷ್ಟ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ. ಶ್ರೀಕೃಷ್ಣ ಉಭಯ ಭ್ರಷ್ಟನಾಗಿ ಬ್ರಹ್ಮನ ದಾರಿಯಲ್ಲಿ ದಿಕ್ಕು ತೋರದೆ ಚೂರಾದ ಮೋಡದಂತೆ ಆಶ್ರಯವಿಲ್ಲದೆ ಕೆಟ್ಟು ಹೋಗುವುದಿಲ್ಲವೇ? ಒಬ್ಬ ಬ್ರಹ್ಮನ ಕಡೆ ಹೋಗುತ್ತಿರುವಾಗ ಅದನ್ನು ಸೇರುವುದಕ್ಕೆ ಮುಂಚೆ ಭ್ರಷ್ಟನಾದರೆ ಅವನ ಸ್ಥಿತಿ ತ್ರಿಶಂಕುವಿನಂತೆ ಆಗುವುದಿಲ್ಲವೇ ಎಂದು ಕೇಳುತ್ತಾನೆ ಅರ್ಜುನ. ಅವನ ಕಡೆ ಹೋಗಬೇಕೆಂದು ಇಂದ್ರಿಯಗಳ ಸಹವಾಸವನ್ನು ಬಿಟ್ಟ ಅನಂತರ ಗುರಿ ಮುಟ್ಟಲಿಲ್ಲ. ದಾರಿಯಲ್ಲಿ ಎಡವಿ ಭ್ರಷ್ಟನಾದರೆ ಹಿಂದಕ್ಕೆ ಹೋಗುವುದಕ್ಕೆ ನಾಚಿಕೆ. ಬಿಟ್ಟದ್ದನ್ನು ತೆಗೆದುಕೊಳ್ಳುವುದು ವಾಂತಿ ಮಾಡಿದ್ದನ್ನು ಪುನಃ ಉಂಡಂತೆ ಆಗುವುದು. ಮೊದಲಿನದು ಬರಲಿಲ್ಲ, ಕೆಳಗಿನದು ಬಿಟ್ಟಾಯಿತು. ಇದು ಹೇಗಿದೆ ಎಂಬುದನ್ನು ಒಂದು ತುಂಡು ಮೋಡದ ಉದಾಹರಣೆಯಿಂದ ಸ್ಪಷ್ಟಪಡಿಸುವನು. ಒಂದು ತುಂಡು ಮೋಡ ತಾನಿದ್ದ ದೊಡ್ಡ ಮೋಡವನ್ನು ಬಿಟ್ಟು ಇನ್ನೊಂದು ದೊಡ್ಡ ಮೋಡವನ್ನು ಸೇರುವುದಕ್ಕೆ ಹೊರಟಿತು. ಇದ್ದ ದೊಡ್ಡ ಮೋಡವನ್ನು ಬಿಟ್ಟಿತು, ಮುಂದೆ ಸೇರಬೇಕಾದ ದೊಡ್ಡ ಮೋಡವನ್ನು ಸೇರಲಿಲ್ಲ. ಅದು ಯಾವ ಪ್ರಯೋಜನಕ್ಕೂ ಬರದೆ ನಾಶವಾಗುವುದು. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತ್ತಾ ನಾಕ್ಯುಪಪದ್ಯತೆ. ಶ್ರೀಕೃಷ್ಣ, ನನ್ನ ಸಂಶಯವನ್ನು ನಿಶೇಷವಾಗಿ ಪರಿಹರಿಸಲು ನೀನು ಮಾತ್ರ ಅರ್ಹನು. ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಶ್ರೀಕೃಷ್ಣನಿಗೊಬ್ಬನಿಗೆ ತನ್ನ ಸಂಶಯವನ್ನು ನಿಶೇಷವಾಗಿ ಪರಿಹರಿಸಲು ಸಾಧ್ಯ ಎಂದು ಅರ್ಜುನ ಹೇಳುತ್ತಾನೆ. ಇದು ಅಕ್ಷರಶಃ ಸತ್ಯ. ಶ್ರೀಕೃಷ್ಣ ಯೋಗೇಶ್ವರ. ಅವನಿಗೆ ಆಧ್ಯಾತ್ಮಿಕ ಜೀವನ ಆಪಾದಮಸ್ತಕವಾಗಿ ತಿಳಿದಿದೆ. ಇಂತಹ ವ್ಯಕ್ತಿ ಮಾತನಾಡಿದಾಗ ಆ ಮಾತಿನ ಹಿಂದೆ ಒಂದು ಅಧಿಕಾರವಾಣಿ ಇರುವುದು. ಇಂತಹ ಮಾತಿಗೆ ಮತ್ತೊಬ್ಬರ ಸಂಶಯವನ್ನು ನಿವಾರಿಸುವ ಶಕ್ತಿ ಇದೆ. ಮತ್ತೊಬ್ಬರ ಮೇಲೆ ಪರಿಣಾಮವನ್ನು ಉಂಟು ಮಾಡುವುದೇ ಹಿಂದುಗಡೆ ಇರುವ ಈ ಶಕ್ತಿ. ಬರೀ ಸುಂದರವಾಗಿ ಜಾಣತನದಿಂದ ಮಾತನಾಡುವವರು ಎಷ್ಟೋ ಮಂದಿ ಇರುವರು. ಪಾಂಡಿತ್ಯಪೂರ್ಣರಾಗಿರುವವರು ಎಷ್ಟೋ ಮಂದಿಗಳು ಇರುವರು. ಇದರ ಹಿಂದೆ ಶಕ್ತಿ ಇಲ್ಲ. ಇದು ಚಂದ್ರನ ಚಿತ್ರಕ್ಕೂ ನಿಜವಾದ ಚಂದ್ರನಿಗೂ ಇರುವ ವ್ಯತ್ಯಾಸದಂತೆ. ಶ್ರೀಕೃಷ್ಣನಂತಹ ವ್ಯಕ್ತಿ ಮಾತನಾಡಿದಾಗ ಸಂಶಯ ಬೇರು ಸಹಿತ ನಾಶವಾಗುತ್ತದೆ. ಮತ್ತೊಮ್ಮೆ ತಲೆ ಎತ್ತುವಂತಿಲ್ಲ. ಸಾಧಾರಣ ವ್ಯಕ್ತಿಗಳು ಮಾತನಾಡಿದಾಗ ತಾತ್ಕಾಲಿಕವಾಗಿ ಸಂಶಯ ಹೋದಂತಿರುವುದು, ಆದರೆ ಪುನಃ ಬರುವುದು. ಇಲ್ಲವೇ ಒಂದು ಸಂಶಯ ಹೋಗುವುದು, ಅದಕ್ಕಿಂತ ದೊಡ್ಡ ಸಂಶಯ ಬಂದು ಆ ಸ್ಥಳದಲ್ಲಿ ಕೂಡುವುದು.
ಬೇರು ಸಹಿತ ಸಂಶಯವನ್ನು ಕೇಳಬೇಕಾದರೆ ಶ್ರೀಕೃಷ್ಣನಂತಹ ವ್ಯಕ್ತಿಗೆ ಮಾತ್ರ ಸಾಧ್ಯ. ಉರಿ ಮಾತ್ರ ಮತ್ತೊಂದಕ್ಕೆ ಉರಿಯನ್ನು ದಾನ ಮಾಡಬಲ್ಲದು. ಸುಮ್ಮನೆ ಉರಿ ಉರಿ ಎಂದು ಹೇಳುತ್ತಿದ್ದರೆ ಉರಿ ಬರುವುದಿಲ್ಲ. ಯಾರ ಜೀವನದಲ್ಲಿ ಆಧ್ಯಾತ್ಮಿಕ ಜ್ಞಾನ ನಂದಾದೀಪದಂತೆ ಉರಿಯುತ್ತಿದೆಯೋ ಅವನು ಮಾತ್ರ ಇತರ ದೇವಿಗೆಗಳನ್ನು ಹಚ್ಚಬಲ್ಲನು. ಅನ್ಯರಿಗೆ ಸಾಧ್ಯವಿಲ್ಲ. ಶ್ರೀಕೃಷ್ಣ ಒಂದು ಅಪೂರ್ವ ವ್ಯಕ್ತಿ. ಅದಕ್ಕಾಗಿಯೇ ಅರ್ಜುನ ಅವನನ್ನು ಬೆಳಕಿಗಾಗಿ ಯಾಚಿಸುವನು. ಶ್ರೀಕೃಷ್ಣ ಹೇಳುತ್ತಾನೆ, ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅರ್ಜುನ, ಯೋಗ ಭ್ರಷ್ಟನಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ನಾಶವಿಲ್ಲ. ಏಕೆಂದರೆ ಒಳ್ಳೆಯದನ್ನು ಮಾಡಿದವನು ಎಂದಿಗೂ ದುರ್ಗತಿಯನ್ನು ಹೊಂದುವುದಿಲ್ಲ. ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಅವನ ಮೂಲಕ ಎಲ್ಲಾ ಮಾನವ ಕೋಟಿಗೆ ಒಂದು ದೊಡ್ಡ ಭರವಸೆಯ ಸಂದೇಶವನ್ನು ನೀಡುತ್ತಾನೆ. ಯೋಗಿಯಾಗುವುದಕ್ಕೆ ಯತ್ನಿಸುತ್ತಿರುವವನು ಈ ಪ್ರಪಂಚದಲ್ಲಿ ಎಲ್ಲರೂ ವಿಷಯ ವಸ್ತುವಿನ ಕಡೆ ಧಾವಿಸುತ್ತಿರುವಾಗ ಅದನ್ನು ಬಿಟ್ಟು ದೇವರ ಕಡೆ ಹೋಗುವನು. ಸಾಗರದ ಕಡೆ ಹರಿದುಕೊಂಡು ಹೋಗುತ್ತಿರುವ ನದಿಯ ಮೇಲೆ ಅದಕ್ಕೆ ವಿರೋಧವಾಗಿ ಈಜಿಕೊಂಡು ಹೋಗುವಂತೆಗಿದು. ಇದೊಂದು ಕಲ್ಯಾಣ ಕಾರ್ಯ, ಒಳ್ಳೆಯ ಕೆಲಸ. ಇಲ್ಲಿ ಜಯಶೀಲನಾಗದೇ ಇರಬಹುದು, ಆದರೆ ಎಂದಿಗೂ ಅವನು ಕೆಡುವುದಿಲ್ಲ. ಅವನು ಇಲ್ಲಿಯೂ ಕೆಡುವುದಿಲ್ಲ, ಮುಂದೆಯೂ ಕೆಡುವುದಿಲ್ಲ ಎನ್ನುವನು. ಇಲ್ಲಿ ತನ್ನ ಮನಸ್ಸನ್ನು ನಿಗ್ರಹಿಸಿ ಭಗವಂತನ ಕಡೆಗೆ ಹೋಗಬೇಕೆಂದು ಪ್ರಯತ್ನ ಮಾಡುತ್ತಿರುವವನಲ್ಲಿ ಪ್ರತಿಯೊಂದು ಪ್ರಯತ್ನವೂ ಒಂದು ಉತ್ತಮ ಸಂಸ್ಕಾರವನ್ನು ಬಿಡುವುದು. ಅದು ಎಂದಿಗೂ ವಿಫಲವಾಗುವುದಿಲ್ಲ. ಅಷ್ಟು ಹೀನ ಸಂಸ್ಕಾರ ಹೋಯಿತು, ಅದರ ಸ್ಥಳದಲ್ಲಿ ಉತ್ತಮ ಸಂಸ್ಕಾರ ಬಂತು. ನಾನೆಷ್ಟು ಪ್ರಯತ್ನ ಮಾಡಿದೆನೋ ಅದಕ್ಕೆ ತಕ್ಕ ಪ್ರತಿಫಲ ಆಗಲೇ ನನ್ನ ಮನಸ್ಸಿನ ಮೇಲೆ ಆಗಿದೆ. ಅದೆಂದಿಗೂ ನಷ್ಟವಾಗುವುದಿಲ್ಲ. ಒಂದು ವಸ್ತುವನ್ನು ತಿಳಿದುಕೊಳ್ಳಬೇಕಾದರೆ ಅದಕ್ಕೆ ನಾನು 1,000 ರೂಪಾಯಿಯನ್ನು ಕೊಡಬೇಕಾಗಿದೆ. ನಾನು ಕಷ್ಟಪಟ್ಟು 100 ರೂಪಾಯಿ ಸಂಪಾದಿಸುವೆನು. ಇದರಿಂದ ಆ ವಸ್ತು ಸಿಕ್ಕುವುದಿಲ್ಲ. ಆದರೆ ನಾನು ಸಂಪಾದನೆ ಮಾಡಿರುವುದು ವ್ಯರ್ಥವಲ್ಲ. ನಾನು ಅದಕ್ಕೆ ಮತ್ತಷ್ಟು ಕೂಡಿಸಬೇಕಾಗಿದೆ. ಅದನ್ನು ಸಂಗ್ರಹಿಸುವುದಕ್ಕೆ ನಮಗೆ ಅವಕಾಶ ಬೇಕಾದಷ್ಟು ಇದೆ. ಇದೊಂದೇ ಜನ್ಮವಲ್ಲ ನಮಗೆ. ಹಿಂದೆ ಎಷ್ಟೋ ವೇಳೆ ಲೆಕ್ಕವಿಲ್ಲದಷ್ಟು ಜನ್ಮ ಎತ್ತಿರುವೆವು. ಮುಂದೆ ಪೂರ್ಣತೆಯನ್ನು ಪಡೆಯುವವರೆಗೆ ಜನ್ಮಗಳನ್ನು ಎತ್ತುವೆವು. ಕಾಲದ ಅನಂತತೆಯೊಡನೆ ಹೋಲಿಸಿದರೆ ಒಂದು ಜನ್ಮವೆಂಬುದು ಕಣ್ಮಿಟುಕಿನಂತೆ. ನಾವು ಯಾವಾಗ ಈ ಜನ್ಮವನ್ನು ತೊರೆಯುವೆವೋ ಆಗ ಇಲ್ಲಿ ಮಾಡಿದ ಪಾಪ ಪುಣ್ಯಗಳೆಲ್ಲ ನಮ್ಮೊಡನೆ ಬರುವುದು. ನಾವು ಮಾಡಿದ ಯಾವ ಸತ್ಕರ್ಮದ ಫಲವೂ ವ್ಯರ್ಥವಾಗುವುದಿಲ್ಲ. ನನ್ನ ನೆರಳಿನಂತೆ ನನ್ನನ್ನು ಹಿಂಬಾಲಿಸುವುದು. ನಾನು ಮರೆತರೂ ಅದು ನನ್ನನ್ನು ಮರೆಯದು. ಅದರಿಂದ ಮುಂದೆಯೂ ನಷ್ಟವಾಗುವುದಿಲ್ಲ. ಒಳ್ಳೆಯದನ್ನು ಮಾಡಿದವನಿಗೆ ದುರ್ಗತಿ ಇಲ್ಲ ಎನ್ನುವನು ಶ್ರೀಕೃಷ್ಣ. ನಾವು ಕಡಲೆಕಾಯಿಯನ್ನು ಬಿತ್ತಿದರೆ ನಮಗೆ ನೆಗ್ಗಲು ಮುಳ್ಳು ಬರುವುದಿಲ್ಲ. ನಾವು ಬಿತ್ತಿರುವುದೇ ನಮಗೆ 10 100 ಬರುವುದು. ಇದು ಪ್ರಕೃತಿಯ ನಿಯಮ. ಇದೇ ಭಗವಂತನ ನಿಯಮ. ನಾವು ಒಳ್ಳೆಯ ಕೆಲಸ ಮಾಡಿ ಸೋತರೆ, ನಮ್ಮನ್ನು ಹಳ್ಳಕ್ಕೆ ಹಾಕುವ ಹಾಗಿದ್ದರೆ, ಈ ಪ್ರಪಂಚದಲ್ಲಿ ಒಂದು ಸಲವೂ ಸೋಲದೆ ಎಷ್ಟು ಜನ ಗುರಿ ಮುಟ್ಟಿರುವರು. ಸೋಲೇ ಮೆಟ್ಟಿಲು ಗೆಲುವಿನ ಕಡೆಗೆ ಏರಲು. ಸ್ವಾಮಿ ವಿವೇಕಾನಂದರು ಒಮ್ಮೆ ಈ ವಿಷಯವನ್ನು ಕುರಿತು ಮಾತನಾಡುತ್ತಿದ್ದಾಗ ಹೀಗೆ ಹೇಳುತ್ತಾರೆ, ಒಂದು ಮಹಾ ಆದರ್ಶಕ್ಕೆ ಹೋರಾಡಿ ಸೋತವನನ್ನು ನೋಡುವುದು ಕೂಡ ಒಂದು ಪುಣ್ಯ. ಆ ದೃಶ್ಯವೇ ನಿನ್ನನ್ನು ಪರಿಶುದ್ಧಿ ಮಾಡುವುದು ಎನ್ನುವರು. ಜೀವನದಲ್ಲಿ ನಡೆಯುವವರೇ ಎಡಹುವುದು. ಸುಮ್ಮನೆ ಕುಳಿತವನಲ್ಲ, ಮಲಗಿದವನಲ್ಲ, ನಡೆಯುವವರನ್ನು ನೋಡಿ ಟೀಕಿಸುವವನಲ್ಲ, ಹೀಯಾಳಿಸುವವನಲ್ಲ. ಇತರರೆಲ್ಲ ಅಜ್ಞಾನದ ನಿದ್ರೆಯಲ್ಲಿ ಮಲಗಿರುವಾಗ, ವಿಷಯ ವಸ್ತುಗಳ ಮರೀಚಿಕೆಯನ್ನು ಬೇಟೆಯಾಡುತ್ತಿರುವಾಗ ಸಾರ್ಥಕವಾದುದನ್ನು ಪಡೆಯುವುದಕ್ಕೆ ಯತ್ನಿಸಿದವನು ಯೋಗ ಭ್ರಷ್ಟ. ಈ ಮಹಾ ಹೋರಾಟದಲ್ಲಿ ಸೋತಿರುವನು. ಈ ಸೋಲು ತಾತ್ಕಾಲಿಕ. ಇದು ನಡೆದು ಸಾಕಾದವನು ಸುಧಾರಿಸಿಕೊಳ್ಳುವಂತೆ. ಅನಂತರ ಮೇಲೆದ್ದು ಗುರಿಯೆಡೆಗೆ ನಡೆಯುವನು. ಒಂದಲ್ಲ ಒಂದು ದಿನ ಗುರಿಯನ್ನು ಸೇರಿಯೇ ಸೇರುವನು. ದೇವರು ಮೆಚ್ಚುವುದು ಪ್ರಯತ್ನವನ್ನು. ಎಲ್ಲಿ ಪ್ರಯತ್ನವಿದೆಯೋ ಅದನ್ನು ವ್ಯರ್ಥವಾಗದಂತೆ ನೋಡಿಕೊಳ್ಳುವನು ದೇವರು. ಕೊನೆಗೆ ಇದು ಪರಮ ಜಯದಲ್ಲಿ ಪರ್ಯವಸಾನವಾಗುವುದು. ಪ್ರಾಪ್ತ
ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಯೋಗ ಭ್ರಷ್ಟ ಪುಣ್ಯಶಾಲಿಗಳ ಲೋಕವನ್ನು ಹೊಂದಿ ಅಲ್ಲಿ ಅನೇಕ ವರ್ಷಗಳವರೆಗೂ ವಾಸವಾಗಿದ್ದು ಅನಂತರ ಸದಾಚಾರಶೀಲರು ಶ್ರೀಮಂತರು ಆಗಿರುವವರ ಮನೆಯಲ್ಲಿ ಹುಟ್ಟುವನು. ಯೋಗದಿಂದ ಚ್ಯುತನಾಗುವುದಕ್ಕೆ ಕಾರಣ ಅವನಲ್ಲಿರುವ ಆಸೆ ಆಕಾಂಕ್ಷೆಗಳು. ಇವು ಅವನನ್ನು ಅಡ್ಡಹಾದಿಗೆ ಹೋಗುವಂತೆ ಮಾಡುವವು. ಮುಖ್ಯವಾದ ಗುರಿಯನ್ನು ಮರೆಯುತ್ತಾನೆ. ತಾತ್ಕಾಲಿಕ ಚಪಲಕ್ಕೆ ಒಳಗಾಗುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ಕಾಲವಾದರೆ ದೇವರು ಅವನನ್ನೇನೋ ನರಕಕ್ಕೆ ತಳ್ಳುವುದಿಲ್ಲ. ಎಷ್ಟೋ ಜನ ಇಂದ್ರಿಯ ಪ್ರಪಂಚದ ಸುಖವನ್ನು ಹೀರುವುದರಲ್ಲಿ ಉನ್ಮತ್ತರಾಗಿರುವರು. ಅಲ್ಲಿ ಎಷ್ಟು ಪೆಟ್ಟು ಬಿದ್ದರೂ ಚೇಳಿನಂತೆ ಅವುಗಳ ಕೈಯಿಂದ ಕುಟುಕಿಸಿಕೊಂಡರೂ ಪುನಃ ಪುನಃ ಅವುಗಳ ಸಮೀಪಕ್ಕೆ ಹೋಗುತ್ತಿರುವರು. ಇಂಥವರ ಗುಂಪಿನಲ್ಲಿ ದೇವರ ಕಡೆ ಹೋಗುವವನು ಸಹಸ್ರಾರು ಜನರಲ್ಲಿ ಒಬ್ಬ. ದೇವರು ಇದನ್ನು ಮೆಚ್ಚುತ್ತಾನೆ. ತಾತ್ಕಾಲಿಕವಾಗಿ ಹಿಂದಿನ ಹೀನ ವಾಸನೆಗಳಿಗೆ ಬಲಿಯಾಗಿ ಆಧ್ಯಾತ್ಮಿಕ ಪುರೋಗಮನ ನಿಂತರೂ ದೇವರು ಅವನನ್ನು ಮರೆಯುವುದಿಲ್ಲ. ಯಾವ ಲೋಕದಲ್ಲಿ ಅವನು ತನ್ನ ಬಯಕೆಗಳನ್ನು ಪೂರ್ಣ ಮಾಡಿಕೊಳ್ಳಲು ಸಾಧ್ಯವೋ ಅಂತಹ ಕಡೆ ಅವನು ಹೋಗುತ್ತಾನೆ. ಅಲ್ಲಿ ತನ್ನ ಬಯಕೆಗಳನ್ನು ಪೂರ್ಣ ಮಾಡಿಕೊಳ್ಳುತ್ತಾನೆ. ಇಷ್ಟೇ ಇದರ ಬಂಡವಾಳ ಎಂದು ಅದರ ಕ್ಷಣಿಕತೆ ಚೆನ್ನಾಗಿ ಮನದಟ್ಟಾದ ಮೇಲೆ ಹಿಂದೆ ಆಧ್ಯಾತ್ಮಿಕ ಜೀವನದ ಹಾದಿಯಲ್ಲಿ ನಡೆಯುತ್ತಿದ್ದಾಗ ಎಲ್ಲಿ ದಾರಿ ತಪ್ಪಿದನೋ, ಅಡ್ಡಹಾದಿ ಹಿಡಿದಿದ್ದನೋ ಅಲ್ಲಿಗೆ ಬಂದು ಪುನಃ ಗುರಿಯೆಡೆಗೆ ಪ್ರಯಾಣವನ್ನು ಮುಂದುವರಿಸುವನು. ಆಧ್ಯಾತ್ಮಿಕ ಜೀವನದ ನೆನಪು ಬಂದು ಪ್ರಚೋದನೆಯ ವ್ಯಾಮೋಹದಿಂದ ಪಾರಾದ ಮೇಲೆ ಸದಾಚಾರಶೀಲರು ಶ್ರೀಮಂತರು ಆದವರ ಮನೆಯಲ್ಲಿ ಜನ್ಮವೆತ್ತುತ್ತಾನೆ. ಅಲ್ಲಿ ಆಧ್ಯಾತ್ಮಿಕ ಜೀವನ ಮನೋವೃತ್ತಿ ಇವನಿಗೆ ವಿಕಾಸವಾಗುತ್ತದೆ. ಯೋಗ್ಯ ವಾತಾವರಣ ಸಿಕ್ಕುವುದು. ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಆ ಮನೆಯಲ್ಲಿ ಹೊಟ್ಟೆಗೆ ಬಟ್ಟೆಗೆ ಕಷ್ಟವಿಲ್ಲ. ಜೀವನೋಪಾಯ ಸುಲಭವಾಗಿ ಸಾಗುತ್ತಿರುವುದು. ಹೆಚ್ಚು ಕಾಲವನ್ನು ಗಹನವಾದ ಚಿಂತನೆಗೆ ಕೊಡಲು ಸಾಧ್ಯವಾಗುವುದು. ಆ ಮನೆಯವರು ಅದರ ಜೊತೆಗೆ ಸದಾಚಾರಶೀಲರು. ಶ್ರೀಮಂತರೆಲ್ಲ ಸದಾಚಾರಶೀಲರಲ್ಲ. ಅನೇಕ ವೇಳೆ ಶ್ರೀಮಂತಿಕೆ ಮತ್ತು ದುರಾಚಾರ ಒಂದನ್ನೊಂದು ಎಡಬಿಡದೆ ಹೋಗುವವು. ಆದರೆ ಭ್ರಷ್ಟನಾದ ಯೋಗಿ ಸದಾಚಾರಶೀಲರ ಮನೆಯಲ್ಲಿ ಹುಟ್ಟುತ್ತಾನೆ. ಅವನಿಗೆ ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಸಿಕ್ಕುವುದು. ಆಧ್ಯಾತ್ಮಿಕ ಜೀವನದ ವಿಕಾಸಕ್ಕೆ ಸುತ್ತಮುತ್ತಲೂ ನಮ್ಮ ಆದರ್ಶಕ್ಕೆ ವಿರೋಧವಾಗಿರುವವರೇ ಇದ್ದರೆ ನಮ್ಮ ಮಾನಸಿಕ ಶಕ್ತಿಯ ಬಹುಪಾಲು ಅದರೊಂದಿಗೆ ಹೋರಾಡುವುದಕ್ಕೆ ವ್ಯರ್ಥವಾಗಿ ಬಿಡುವುದು. ಆದರೆ ವಾತಾವರಣ ಯೋಗ್ಯವಾಗಿದ್ದರೆ ಅದು ನನ್ನ ಆಧ್ಯಾತ್ಮಿಕ ವಿಕಾಸಕ್ಕೆ ಹೆಚ್ಚು ಸಹಾಯ ಮಾಡುವುದು. ಇಲ್ಲಿ ದೇವರು ಭ್ರಷ್ಟನಾದನಲ್ಲ ಎಂದು ಕೋಪಿಸಿಕೊಳ್ಳುವುದಿಲ್ಲ. ಈತ ಇಷ್ಟನ್ನಾದರೂ ಮಾಡಿದನಲ್ಲ ಎಂದು ಜೀವಿ ಸಾಧಿಸಿರುವುದನ್ನು ನೋಡುತ್ತಾನೆಯೇ ಹೊರತು ಸಾಧಿಸದೇ ಇರುವುದಕ್ಕೆ ಶಿಕ್ಷೆಯನ್ನು ಕೊಡುವುದಿಲ್ಲ. ಅನೇಕ ವೇಳೆ ನಾವು ಆಧ್ಯಾತ್ಮಿಕ ಜೀವನದ ಹಾದಿಯಲ್ಲಿ ಹೋಗುವುದಕ್ಕೆ ಅನುಮಾನಿಸುವುದೇ ಈ ಕಾರಣಕ್ಕಾಗಿ. ನಮಗೆ ಗುರಿ ಸಿಕ್ಕದೇ ಇದ್ದರೆ ಎರಡನ್ನೂ ಕಳೆದುಕೊಳ್ಳುತ್ತೇವಲ್ಲ ಎಂಬ ಚೌಕಾಶಿಯ ಬುದ್ಧಿ. ಆದರೆ ಚೌಕಾಶಿಯ ಬುದ್ಧಿ ಪ್ರಪಂಚದ ಇತರ ಕಡೆಗಳಲ್ಲಿಯೂ ಇರುವುದೇ. ಸಂಸಾರದ ಕಡೆ ನುಗ್ಗುವೆವು. ಅಲ್ಲಿ ನಮಗೆ ಯಾವ ಪೆಟ್ಟುಗಳು ಕಾದಿವೆಯೋ ಗೊತ್ತಿಲ್ಲ. ಯಾವ ಕಣ್ಣೀರಿನ ಕೋಡಿಯಲ್ಲಿ ಈಜಬೇಕಾಗಿದೆಯೋ, ಯಾರಿಂದ ಕೇಳಬಾರದ ಮಾತನ್ನು ಕೇಳಬೇಕಾಗಿದೆಯೋ ಯಾವುದೂ ಗೊತ್ತಿಲ್ಲ. ಎಲ್ಲ ನಮ್ಮ ಬಯಕೆಗಳು ಈಡೇರುತ್ತವೆ ಎಂದು ಕಣ್ಣು ಮುಚ್ಚಿಕೊಂಡು ಧುಮುಕುವೆವು. ನಮಗೆ ಎಚ್ಚರವಾಗುವುದು ಕಹಿ ನೆನಪು ಬಂದಾಗಲೇ. ಆದರೆ ಇದೇ ಮನುಷ್ಯನನ್ನು ದೇವರಿಗಾಗಿ ಅಪಾಯವನ್ನು ಎದುರಿಸು ಎಂದರೆ ಚೌಕಾಶಿಯ ಬುದ್ಧಿ ಬರುವುದು. ಪ್ರಪಂಚದ ಕಡೆ ನುಗ್ಗು ಎಂದರೆ ದೌಡಾಯಿಸಿ ಓಡುವನು. ಅಲ್ಲಿ ಅವನಿಗೆ ಯಾವ ಅನುಮಾನವೂ ಇಲ್ಲ, ಯಾವ ಅಪಾಯವೂ ಇಲ್ಲ ಎಂದು ಭಾವಿಸುತ್ತಾನೆ. ಆಧ್ಯಾತ್ಮಿಕ ಜೀವಿಯು ಸಾಹಸಪರನೇ. ಅವನ ಸಾಹಸವೆಲ್ಲ ದೇವರ ಕಡೆ ಹೋಗುವುದರಲ್ಲಿದೆ. ಅದಕ್ಕಾಗಿ ಏನು ಅಪಾಯವನ್ನು ಬೇಕಾದರೂ ಎದುರಿಸುವನು. ಸಾಯುವ ಹಾಗಿದ್ದರೆ ಒಂದು ಮಹಾ ಆದರ್ಶಕ್ಕಾಗಿ ಹೋರಾಡುವಾಗ ಸಾಯುವುದು ಮೇಲು ಎನ್ನುತ್ತಾನೆ. ಯೋಗಭ್ರಷ್ಟನಾಗುವುದು ಎಂದರೆ ಮಹಾ ಆದರ್ಶಕ್ಕೆ ಹೋರಾಡುವಾಗ ಸೋಲುವುದು. ಆದರೆ ಈ ಸೋಲು ತಾತ್ಕಾಲಿಕ. ಸ್ವಲ್ಪ ಕಾಲದ ಮೇಲೆ ಎದ್ದು ಪುನಃ ಗುರಿಯ ಕಡೆಗೆ ಧಾವಿಸುವನು. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ
ಬುದ್ಧಿವಂತರಾದ ಯೋಗಿಗಳ ಕುಲದಲ್ಲಿ ಇವನು ಜನಿಸುವನು. ಇಂತಹ ಜನ್ಮ ಲೋಕದಲ್ಲಿ ಬಹಳ ದುರ್ಲಭವಾದದ್ದು. ಒಬ್ಬನಲ್ಲಿ ಸಾಂಸಾರಿಕತೆ ಬಹಳ ಕ್ಷೀಣವಾಗಿದ್ದರೆ ಆ ಚಪಲವನ್ನು ತೃಪ್ತಿಪಡಿಸಿಕೊಳ್ಳಲು ಬೇರೆ ಲೋಕಗಳಿಗೆ ಅವನು ಹೋಗಬೇಕಾಗಿಲ್ಲ. ಇರುವ ಆಸೆ ಕ್ರಮೇಣ ಒಣಗಿ ಹೋಗುವುದು. ಬೆಂಕಿಗೆ ಹೊಸದಾಗಿ ಸೌದೆಯನ್ನು ಹಾಕದಿದ್ದರೆ ಅದು ಉರಿದು ಬೂದಿಯಾಗಿ ಹೋಗುವುದು. ಅದರಿಂದ ಯಾವ ಅಪಾಯವೂ ಇಲ್ಲ. ಇಂತಹ ಮನುಷ್ಯ ಬುದ್ಧಿವಂತರಾದ ಯೋಗಿಗಳ ಕುಲದಲ್ಲಿ ಹುಟ್ಟುತ್ತಾನೆ. ಆ ಕುಲದಲ್ಲಿ ಎಲ್ಲಾ ಬಲ್ಲವರು ಇರುವರು. ಅವರು ಲೌಕಿಕ ದೃಷ್ಟಿಯಲ್ಲಿ ಜಾಣರು ಮತ್ತು ಬುದ್ಧಿವಂತರು ಎಂದು ತೆಗೆದುಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಈ ಪ್ರಪಂಚವೇನು, ಇಲ್ಲಿ ಜನ್ಮವೆತ್ತಿದ ಮೇಲೆ ನಾವು ಮಾಡಬೇಕಾದುದೇನು ಎಂಬುದನ್ನೆಲ್ಲ ಮುಂಚೆಯೇ ತಿಳಿದವರು. ಅವರು ಬರೀ ತಿಳಿದುಕೊಂಡ ಪಂಡಿತರು ಮಾತ್ರ ಅಲ್ಲ, ಏನನ್ನು ತಿಳಿದುಕೊಂಡಿರುವರೋ ಅದನ್ನು ಅನುಷ್ಠಾನಕ್ಕೆ ತರಲು ಯತ್ನಿಸುತ್ತಿರುವ ಯೋಗಿಗಳು. ಇಂತಹ ಕಡೆ ಜನ್ಮವೆತ್ತುವುದು ಒಂದು ಮಹಾ ಪುಣ್ಯಕರ್ಮದ ಫಲ. ಶ್ರೀಮಂತರ ಮನೆಯಲ್ಲಿ ಹುಟ್ಟಬಹುದು. ಅಲ್ಲಿ ಭೋಗಿಸುವುದಕ್ಕೆ ಬೇಕಾದಷ್ಟು ಇದೆ. ಇದರಿಂದ ನಮ್ಮ ದುರ್ವ್ಯಸನಗಳನ್ನೆಲ್ಲ ಇನ್ನೂ ವೃದ್ಧಿ ಮಾಡಿಕೊಳ್ಳಬಹುದು. ಸುಮ್ಮನೆ ಶ್ರೀಮಂತರ ಮನೆಯಲ್ಲಿ ಹುಟ್ಟುವುದೇ ಪುಣ್ಯವಲ್ಲ. ಶ್ರೀಮಂತಿಕೆಯನ್ನು ನಾವು ಏತಕ್ಕೆ ಉಪಯೋಗಿಸಿಕೊಳ್ಳುತ್ತೇವೆಯೋ ಅದರ ಮೇಲೆ ನಿಂತಿದೆ ಅದು ಪುಣ್ಯವೋ ಪಾಪವೋ ಎಂಬುದು. ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸಿಕೊಂಡರೆ ಅದು ಪುಣ್ಯ. ದುರ್ವ್ಯಸನದ ಕೆಸರಿನಲ್ಲಿ ಮುಳುಗಿಸುವುದಕ್ಕೆ ಉಪಯೋಗಿಸಿಕೊಂಡರೆ ಅದೊಂದು ಪಾಪವಾಗುವುದು. ಒಳ್ಳೆಯ ಶ್ರೀಮಂತರ ಜೊತೆಗೆ ಬುದ್ಧಿವಂತರ ಆಧ್ಯಾತ್ಮಿಕ ಜೀವನದಲ್ಲಿ ಭಗವಂತನ ಕಡೆಗೆ ಹೋಗುವುದಕ್ಕೆ ಸತತ ಯತ್ನಿಸುತ್ತಿರುವವರ ಮನೆಯಲ್ಲಿ ಜನ್ಮವೆತ್ತುವುದು ಸ್ವರ್ಗಲೋಕದಲ್ಲಿ ಹುಟ್ಟುವುದಕ್ಕಿಂತಲೂ ಮಿಗಿಲು. ಈ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣ ಸ್ಪಂದಿಸುತ್ತಿದೆ. ಆಧ್ಯಾತ್ಮಿಕ ಜೀವನದಲ್ಲಿ ಅಭೀಪ್ಸೆ ಇರುವವನಿಗೆ ಇಂತಹ ವಾತಾವರಣ ಸಿಕ್ಕಿದರೆ ಬಹಳ ಬೇಗ ಅವನ ಜೀವನ ವಿಕಾಸವಾಗುವುದು. ಇದು ಭಗವಂತ ನೀಡಿದ ದೊಡ್ಡ ವರ ಅವನಿಗೆ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಅರ್ಜುನ, ಇಲ್ಲಿ ಅವನು ಹಿಂದಿನ ಜನ್ಮದಲ್ಲಿ ಸಂಪಾದಿಸಿದ ಜ್ಞಾನವನ್ನು ಪಡೆಯುತ್ತಾನೆ. ಅನಂತರ ಪೂರ್ಣತೆಯನ್ನು ಪಡೆಯುವುದಕ್ಕೆ ಹಿಂದಿಗಿಂತ ಹೆಚ್ಚಾಗಿ ಪ್ರಯತ್ನ ಪಡುತ್ತಾನೆ. ಭ್ರಷ್ಟನಾದ ಯೋಗಿ ಯಾವಾಗ ತನ್ನ ಚಪಲವನ್ನು ಪೂರ್ಣ ಮಾಡಿಕೊಂಡು ಒಂದು ಉತ್ತಮ ಯೋಗಿಗಳ ಕುಲದಲ್ಲಿ ಜನ್ಮವೆತ್ತುತ್ತಾನೋ ಅಲ್ಲಿ ಅವನಿಗೆ ಮೊದಲಿನಿಂದಲೂ ಆಧ್ಯಾತ್ಮಿಕ ಪ್ರವೃತ್ತಿ ಇರುವುದು. ಹಿಂದಿನ ಜನ್ಮದಲ್ಲಿ ಪ್ರಲೋಭನೆಯ ಬಲೆಗೆ ಬೀಳುವುದಕ್ಕೆ ಮುಂಚೆ ಯಾವ ದೃಷ್ಟಿಯಿತ್ತೋ ಅದು ಅವನಿಗೆ ಬರುವುದು. ಜೊತೆಗೆ ಯಾವ ಆಸೆ ಅವನಲ್ಲಿತ್ತು, ಯಾವುದಕ್ಕಾಗಿ ಅವನು ಭ್ರಷ್ಟನಾದ ಎಂಬ ಜ್ಞಾನವು ಸೂಕ್ಷ್ಮವಾಗಿ ಅವನಲ್ಲಿರುವುದು. ಯಾವಾಗ ಈ ಹಿನ್ನೆಲೆ ಇರುವುದೋ ಆಗ ಪುನಃ ಹಿಂದೆ ಮಾಡಿದ ತಪ್ಪನ್ನು ಮಾಡುವುದಕ್ಕೆ ಹೋಗುವುದಿಲ್ಲ. ಅದರಿಂದ ಬುದ್ಧಿ ಕಲಿತಿರುವನು. ತನ್ನನ್ನು ತಡೆದುದು ಯಾವುದು, ಅದರಿಂದ ಪಾರಾಗಬೇಕಾದರೆ ಏನು ಮಾಡಬೇಕು ಎಂಬುದನ್ನು ಅವನು ಚೆನ್ನಾಗಿ ಅರಿತಿರುವನು. ಗುರಿಯನ್ನು ಸಾಧಿಸುವುದಕ್ಕೆ ಎಂದಿಗಿಂತ ಹೆಚ್ಚಾಗಿ ಪ್ರಯತ್ನ ಪಡುವನು. ಒಂದು ಸಲ ಪರೀಕ್ಷೆಯಲ್ಲಿ ಕುಳಿತು ಫೇಲ್ ಆದವನು ಅವನಿಗೆ ನಂಬರು ಗೊತ್ತಾಗಿ ಯಾವ ಭಾಗದಲ್ಲಿ ಫೇಲ್ ಆಗಿರುವೆನೋ ಅದನ್ನು ಚೆನ್ನಾಗಿ ಮನಸ್ಸಿಟ್ಟು ಓದಿ ಪುನಃ ಪರೀಕ್ಷೆಯಲ್ಲಿ ಕುಳಿತುಕೊಂಡು ತೇರ್ಗಡೆಯಾಗಿ ಹೋಗುವಂತೆ ಇದು. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಆ ಪೂರ್ವ ಅಭ್ಯಾಸದಿಂದಲೇ ಅವನು ಅವಶ್ಯಕವಾಗಿ ಯೋಗದ ಕಡೆ ಸೆಳೆಯಲ್ಪಡುತ್ತಾನೆ. ಸಕಾಮನಾಗಿ ವೈದಿಕ ಕರ್ಮಗಳನ್ನು ಮಾಡುವವನ ಸ್ಥಿತಿಯನ್ನು ಯೋಗ ಜಿಜ್ಞಾಸು ದಾಟಿ ಹೋಗುತ್ತಾನೆ. ಹಲವು ಜನ್ಮಗಳಿಂದ ಸಂಗ್ರಹಿಸಿಕೊಂಡಿರುವ ಉತ್ತಮವಾದ ಪೂರ್ವ ಅಭ್ಯಾಸಗಳ ಪರಿಣಾಮದ ಫಲವಾಗಿ ಯೋಗಿ ಯಾವಾಗಲೂ ಬ್ರಹ್ಮನ ಕಡೆಯೇ ವಾಲುತ್ತಾನೆ. ಸುತ್ತಮುತ್ತಲೂ ಅದಕ್ಕೆ ವಿರೋಧವಾದ ಯಾವುದಿದ್ದರೂ ಅದರ ಕಡೆ ಅವನು ಹೋಗುವುದಿಲ್ಲ. ಆದ ಕಾರಣವೇ ಅನೇಕ ವೇಳೆ ಒಂದು ಹೀನ ಸಂಸ್ಕಾರಗಳಿಂದ ತುಂಬಿದ ಮನೆಯೊಂದರಲ್ಲಿ ಅಪೂರ್ವ ಯೋಗಿ ಜನಿಸಿ ಸುತ್ತಲಿರುವ ವಾತಾವರಣದ ಬಲೆಗೆ ಬೀಳದೆ ತನ್ನದೇ ಆದ ದಾರಿಯನ್ನು ಮಾಡಿಕೊಂಡು ಹೋಗುವುದನ್ನು ನೋಡುತ್ತೇವೆ. ಕಾಗೆಗಳ ಸಮೂಹದಲ್ಲಿದ್ದ ಕೋಗಿಲೆಯಂತೆ ಇವನು ಪತಿತನಾಗಬೇಕೆಂದು ಬಯಸಿದರೂ ಇವನಲ್ಲಿರುವ ಪೂರ್ವ ಅಭ್ಯಾಸದ ಫಲ ಬೀಳುಕೊಡುವುದಿಲ್ಲ. ಹೇಗೋ ಪರೀಕ್ಷಾ ಸಮಯದಲ್ಲಿ ಮೇಲೆತ್ತುವುದು. ಅವನು ಯೋಗ ಜಿಜ್ಞಾಸು.
ಎಂದರೆ ಯೋಗ ಜೀವನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿಯಬೇಕೆಂದು ಆಸೆಯಿದೆ. ಆದರೂ ಅವನು ವೈದಿಕ ಕರ್ಮಗಳನ್ನು ಮೀರಿ ಹೋಗುತ್ತಾನೆ. ಅವನಿಗೆ ಬರೀ ಬಾಹ್ಯಾಚಾರ ರುಚಿಸುವುದಿಲ್ಲ. ಅವನು ಅವುಗಳನ್ನೆಲ್ಲ ಅತಿಕ್ರಮಿಸಿ ಅನುಭವದ ಕಡೆ ಹೋಗುತ್ತಾನೆ. ತತ್ವ ಎಲ್ಲಿ ಕೊನೆಗೊಳ್ಳುವುದೋ ಧರ್ಮ ಅಲ್ಲಿಂದ ಪ್ರಾರಂಭವಾಗುವುದು. ಇವನೇ ಅದಕ್ಕೆ ಒಂದು ಉದಾಹರಣೆ. ಇವನು ಶಬ್ದಬ್ರಹ್ಮನನ್ನು ಮೀರಿ ಹೋಗುತ್ತಾನೆ. ಮುಂಚೆ ಏನನ್ನು ಪಡೆದುಕೊಳ್ಳಬೇಕೋ ಅದನ್ನು ತಿಳಿದುಕೊಳ್ಳಬೇಕು. ಅದು ಶಬ್ದ. ತಿಳಿದುಕೊಂಡಿರುವುದನ್ನು ಸಂಪಾದಿಸಬೇಕು. ಶ್ರೀರಾಮಕೃಷ್ಣರು ಇದನ್ನು ವಿವರಿಸುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡುವರು. ಒಬ್ಬ ಹಳ್ಳಿಯಿಂದ ಊರಿನಲ್ಲಿದ್ದವನಿಗೆ ರಜಾ ಸಮಯದಲ್ಲಿ ಬರುವಾಗ ಬಟ್ಟೆ ಮತ್ತು ಕೆಲವು ಸಿಹಿ ತಿಂಡಿಗಳನ್ನು ತೆಗೆದುಕೊಂಡು ಬಾ ಎಂದು ಬರೆದಿದ್ದ. ಊರಿನಲ್ಲಿದ್ದವನು ಕಾಗದವನ್ನು ಓದಿ ಅದನ್ನು ಬರೆದಿರುವುದನ್ನು ತರುವುದಕ್ಕೆ ಹೋದ. ಕಾಗದದಲ್ಲಿ ಬರೆದಿರುವುದನ್ನು ಓದುವುದು, ತಿಳಿದುಕೊಳ್ಳುವುದು ಶಬ್ದ ಬ್ರಹ್ಮ. ಅದನ್ನು ತರುವುದಕ್ಕೆ ಹೋಗುವುದೇ ಶಬ್ದ ಬ್ರಹ್ಮವನ್ನು ಅತಿಕ್ರಮಿಸುವುದು. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧ ತತೋ ಯಾತಿ ಪರಾಂ ಗತಿಂ. ಪ್ರಯತ್ನದಿಂದ ಅಭ್ಯಾಸ ಮಾಡುತ್ತಿರುವವನು, ಕಿಲ್ಬಿಷ ರಹಿತನು, ಅನೇಕ ಜನ್ಮಗಳಿಂದ ಸಿದ್ಧಿಯನ್ನು ಹೊಂದಿದವನು ಆದ ಯೋಗಿ ಅನಂತರ ಪರಮ ಗತಿಯನ್ನು ಹೊಂದುವನು. ಗುರಿಯನ್ನು ಸೇರುವವರೆಗೆ ಬಿಡದೆ ಅಭ್ಯಾಸ ಮಾಡುತ್ತಿರುವವನು ಯೋಗಿ. ಏನೋ ಕೆಲವು ಕಾಲ ಅಭ್ಯಾಸ ಮಾಡಿ ಆದ ಮೇಲೆ ಇನ್ನು ಸರಾಗವಾಗಿ ಗುರಿ ಸೇರಬಹುದು ಎಂದಲ್ಲ. ಈ ಜೀವನದಲ್ಲಿ ಇಲ್ಲಿ ದಿನನಿತ್ಯವೂ ಹೋರಾಟವಿರಬೇಕು. ಈ ಹೋರಾಟಕ್ಕೆ ರಜಾ ಇಲ್ಲ. ಯಾವಾಗ ಸೋಮಾರಿಯಾಗುವನೋ ಆಗ ಹಿಂದೆ ಸರಿಯುವನು. ಇಲ್ಲಿ ಮುಂದೆ ಹೋಗಬೇಕು, ಇಲ್ಲದೆ ಇದ್ದರೆ ಹಿಂದೆ ಬೀಳಬೇಕು. ನದಿ 3 ಮೈಲಿ ವೇಗದಲ್ಲಿ ಹೋಗುತ್ತಿದ್ದರೆ ಅದಕ್ಕೆ ವಿರೋಧವಾಗಿ ಈಜುತ್ತಿರುವವನು ಇರುವ ಕಡೆ ಇರಬೇಕಾದರೆ 3 ಮೈಲಿ ವೇಗದಲ್ಲಿ ಈಜುತ್ತಿದ್ದರೆ ಮಾತ್ರ ಸಾಧ್ಯ. ಯೋಗಿ ಈ ಹೋರಾಟದಲ್ಲೇ ಒಂದು ಆನಂದವನ್ನು ಹುಟ್ಟಿಸಿಕೊಳ್ಳುವನು. ಆಡುವವನಿಗೆ ಸೋಲು ಗೆಲುವುಗಳಿಗಿಂತ ಆಟದಲ್ಲಿಯೇ ಹೇಗೆ ಒಂದು ಆನಂದವಿದೆಯೋ ಹಾಗೆ ನಿರಂತರ ಅಭ್ಯಾಸ ಮಾಡುತ್ತಿದ್ದರೆ ಮಾತ್ರ ಒಂದಲ್ಲ ಒಂದು ಸಲ ಅವನು ಗುರಿ ಸೇರುವನು. ಆಧ್ಯಾತ್ಮಿಕ ಜೀವನದಲ್ಲಿ ಹೋರಾಟ ನಡೆಸುತ್ತಿರುವಾಗ ಉತ್ತಮ ಸಂಸ್ಕಾರಗಳು ಉತ್ಪತ್ತಿಯಾಗುತ್ತಾ ಬರುತ್ತವೆ. ಅವು ನಮ್ಮ ಮನಸ್ಸಿನ ಹೀನ ವಾಸನೆಗಳನ್ನು ಅಳಿಸುತ್ತಾ ಬರುವವು. ಕೊನೆಗೆ ಹೀನ ಸಂಸ್ಕಾರಗಳೆಲ್ಲ ನಾಶವಾಗಿ ಆ ಸ್ಥಳದಲ್ಲಿ ಉತ್ತಮ ಸಂಸ್ಕಾರಗಳು ಇರುತ್ತವೆ. ಆಗಲೇ ಅವನ ಚಿತ್ತ ಶುದ್ಧವಾಗುವುದು. ಒಂದೇ ಒಂದು ಜನ್ಮದ ಹೋರಾಟದಲ್ಲಿಯೇ ಗುರಿಯನ್ನು ಮುಟ್ಟುವವರೆಗೆ ಹೋರಾಡುವವರು ಅಪರೂಪ. ಪ್ರತಿ ಜನ್ಮವೂ ಹೋರಾಡುತ್ತಿದ್ದರೆ ನಮ್ಮ ಉತ್ತಮ ಸಂಸ್ಕಾರಗಳು ವೃದ್ಧಿಯಾಗಿ ಹಲವು ಜನ್ಮಗಳ ಸಾಧನಾ ಫಲದಿಂದ ಪರಿಪಾಕ ಹೊಂದಿ ಮುಕ್ತಿಯನ್ನು ಗಳಿಸುವೆವು. ಒಂದೇ ಜನ್ಮ ಸಾಲದು ಯೋಗಿ ಸಿದ್ಧನಾಗಬೇಕಾದರೆ. ಅದಕ್ಕೆ ಹಲವು ಜನ್ಮಗಳ ಹೋರಾಟ ಬೇಕಾಗಿದೆ. ಒಂದೇ ಜನ್ಮದ ಭೂಮಿಕೆಯಲ್ಲಿ ಮೇಲೆ ನಿಂತು ನೋಡುವವನಿಗೆ ಎಲ್ಲವನ್ನೂ ವಿವರಿಸುವುದಕ್ಕೆ ಆಗುವುದಿಲ್ಲ. ಶ್ರೀರಾಮಕೃಷ್ಣರು ಇದನ್ನು ವಿವರಿಸಲು ಒಂದು ಸುಂದರವಾದ ನಿದರ್ಶನವನ್ನು ಕೊಡುವರು. ಒಬ್ಬ ಶಾಕ್ತ ಸಾಧಕ ಒಂದು ಹೆಣದ ಮೇಲೆ ಕುಳಿತುಕೊಂಡು ಸಾಧನೆ ಮಾಡುತ್ತಿದ್ದ. ಅದೇ ಹಾದಿಯಲ್ಲಿ ಒಬ್ಬ ಪ್ರಯಾಣಿಕ ಬಂದ. ಇವನು ನೋಡುತ್ತಿದ್ದಂತೆ ಒಂದು ಹುಲಿ ಬಂದು ಸಾಧನೆ ಮಾಡುತ್ತಿದ್ದವನ ಮೇಲೆ ಬಿದ್ದು ಅವನನ್ನು ಕೊಂದು ಹಾಕಿತು. ಹತ್ತಿರ ನಿಂತು ನೋಡುತ್ತಿದ್ದವನು ಅಪಾಯದಿಂದ ಪಾರಾಗುವುದಕ್ಕೆ ಮರವನ್ನು ಹತ್ತಿ ಕುಳಿತ. ಹುಲಿ ಹೆಣದ ಮೇಲೆ ಕುಳಿತು ಸಾಧನೆ ಮಾಡುತ್ತಿದ್ದ ಸಾಧಕನನ್ನು ಕೊಂದು ಹೊರಟು ಹೋಯಿತು. ಮರದ ಮೇಲೆ ಕುಳಿತಿದ್ದವನು ಕೆಳಗಿಳಿದು ಬಂದು ನೋಡುತ್ತಾನೆ. ದೇವಿಯನ್ನು ಉಪಾಸನೆ ಮಾಡುವುದಕ್ಕೆ ಎಲ್ಲಾ ಸಿದ್ಧವಾಗಿತ್ತು. ತಾನೂ ಕೂಡ ಸ್ವಲ್ಪ ಸಾಧನೆ ಮಾಡೋಣ ಎಂದು ಕುಳಿತು ಪೂಜಾದಿಗಳನ್ನು ಮಾಡಿ ಧ್ಯಾನ ಮಾಡುತ್ತಿರುವಾಗ ತಕ್ಷಣವೇ ಅವನಿಗೆ ದೇವಿ ಪ್ರತ್ಯಕ್ಷಳಾದಳು. ಇದನ್ನು ಕಂಡ ಭಕ್ತ ಆಶ್ಚರ್ಯಚಕಿತನಾಗಿ ದೇವಿಯನ್ನು ಈ ಪ್ರಶ್ನೆ ಕೇಳುತ್ತಾನೆ. ಯಾರು ನಿನ್ನನ್ನು ಪೂಜೆ ಮಾಡಬೇಕೆಂದು ಬಂದನೋ ಅವನನ್ನು ಹುಲಿ ಕೊಂದು ಹಾಕಿತು. ನಾನು ಸುಮ್ಮನೆ ತಮಾಷೆ ನೋಡುತ್ತಿದ್ದವನು. ಸ್ವಲ್ಪ ಸಾಧನೆ ಮಾಡಿದೊಡನೆಯೇ ನೀನು ನನಗೆ ಪ್ರತ್ಯಕ್ಷಳಾದೆಯಲ್ಲ, ಇದರ ರಹಸ್ಯವೇನು? ಅದಕ್ಕೆ ದೇವಿ, ಈಗ ನೀನು ಮಾಡಿದ ಸ್ವಲ್ಪ ಸಾಧನೆಯಿಂದಲೇ ಸಿದ್ಧಿ ಸಿಕ್ಕಲಿಲ್ಲ. ನೀನು ಹಿಂದಿನ ಜನ್ಮದಲ್ಲಿ ಬೇಕಾದಷ್ಟು ಸಾಧನೆ ಮಾಡಿದ್ದೆ. ಇನ್ನು ಸ್ವಲ್ಪ ಮಾತ್ರ ಉಳಿದಿತ್ತು. ಅದನ್ನು ಈಗ ಮಾಡಿದೆ. ಅದರಿಂದ ನಿನ್ನ ಸಾಧನೆ ಪೂರ್ಣವಾಯಿತು ಎಂದು ಹೇಳಿದಳು. ಹೀಗೆಯೇ ಯೋಗಿ ಯಾವುದೋ ಜನ್ಮದಲ್ಲಿ ಸ್ವಲ್ಪ ಸಾಧನೆ ಮಾಡಿ ಸಿದ್ಧನಾದಂತೆ ಕಂಡರೂ
ಅವನು ಹಿಂದಿನ ಜನ್ಮಗಳಲ್ಲಿ ಬೇಕಾದಷ್ಟು ಮಾಡಿರುವನು. ಇನ್ನು ಎಲ್ಲೋ ಸ್ವಲ್ಪವನ್ನು ಮಾತ್ರ ಅವನು ಈಗ ಮಾಡುತ್ತಾನೆ. ಯೋಗಿ ಪೂರ್ಣಾತ್ಮನಾಗಿ ಪರಮಗತಿಯನ್ನು ಪಡೆಯುತ್ತಾನೆ. ಎಲ್ಲಿಗೆ ಹೋದರೆ ಹಿಂದಿರುಗಿ ಬರುವುದಿಲ್ಲವೋ ಆ ಗತಿಯನ್ನು ಪಡೆಯುತ್ತಾನೆ. ಯಾವುದನ್ನು ತಿಳಿದುಕೊಂಡರೆ ಈ ಪ್ರಪಂಚದಲ್ಲಿ ಮತ್ತಾವುದನ್ನು ತಿಳಿದುಕೊಳ್ಳಬೇಕಾಗಿಲ್ಲವೋ ಅದನ್ನು ತಿಳಿದುಕೊಳ್ಳುತ್ತಾನೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ತಪಸ್ವಿಗಳು, ಜ್ಞಾನಿಗಳು ಮತ್ತು ಕರ್ಮಿಗಳಿಗಿಂತಲೂ ಯೋಗಿ ಶ್ರೇಷ್ಠನೆಂಬುದು ನನ್ನ ಅಭಿಪ್ರಾಯ. ಆದ ಕಾರಣ ಅರ್ಜುನ, ನೀನು ಯೋಗಿಯಾಗು. ಬರೀ ತಪಸ್ಸು ಮಾಡುವವರನ್ನೆಲ್ಲ ಶ್ರೇಷ್ಠರು ಎಂದು ಹೇಳಲು ಆಗುವುದಿಲ್ಲ. ರಾವಣ, ಹಿರಣ್ಯಾಕ್ಷ ಮುಂತಾದ ಅಸುರರು ಉಗ್ರವಾದ ತಪಸ್ಸನ್ನು ಮಾಡಿದರು. ದೇವರು ಪ್ರತ್ಯಕ್ಷನಾದಾಗ ಅವನನ್ನು ಬೇಡಿದ್ದು ಏನನ್ನು? ನನಗೆ ಅದರಿಂದ ಸಾವು ಬೇಡ, ಇದರಿಂದ ಸಾವು ಬೇಡ ಎಂದು ವರವನ್ನು. ಈ ರೀತಿ ವರ ಪಡೆದು ಲೋಕಕಂಟಕರಾದರು. ದೇಹವನ್ನು ದಂಡಿಸಿ ಮಾಡುವ ತಪಸ್ಸೇ ಮುಖ್ಯವಲ್ಲ, ಏತಕ್ಕಾಗಿ ಒಬ್ಬ ತಪಸ್ಸು ಮಾಡುತ್ತಾನೆ ಎಂಬುದು ಮುಖ್ಯ. ಇಂತಹ ತಪಸ್ವಿಗಳಿಗಿಂತ ಧ್ಯಾನ ಯೋಗಿ ಮೇಲು. ಯೋಗಿ ಜ್ಞಾನಿಗಳಿಗಿಂತ ಮೇಲು ಎನ್ನುವನು ಶ್ರೀಕೃಷ್ಣ. ಗೀತೆಯಲ್ಲಿ ಶ್ರೀಕೃಷ್ಣ ಜ್ಞಾನಕ್ಕೂ ವಿಜ್ಞಾನಕ್ಕೂ ದೊಡ್ಡದೊಂದು ವ್ಯತ್ಯಾಸವನ್ನು ತರುವನು. ಜ್ಞಾನ ಎಂದರೆ ಪಾಂಡಿತ್ಯ. ಅವನು ಹಲವು ಶಾಸ್ತ್ರಾದಿಗಳನ್ನು ಓದಿ ವಿಷಯ ಸಂಗ್ರಹ ಮಾಡಿದ್ದಾನೆ. ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಅರಿತಿರುವನು. ಆದರೆ ಅದಿನ್ನೂ ಅನುಷ್ಠಾನದೊಳಗೆ ಇಳಿದಿಲ್ಲ. ಜೀವನದ ಪರೀಕ್ಷಾ ಸಮಯದಲ್ಲಿ ನೆರವಾಗತಕ್ಕ ವಿದ್ಯೆ ಎಲ್ಲ ಅದು. ಎಲ್ಲ ಚೆನ್ನಾಗಿರುವಾಗ ಈ ಮನುಷ್ಯ ವೇದಾಂತಿ, ಜ್ಞಾನಿ, ಬೇಕಾದರೆ ಇನ್ನೊಬ್ಬನಿಗೆ ಬುದ್ಧಿ ಹೇಳುತ್ತಾನೆ. ಆದರೆ ಪ್ರಲೋಭನೆ ಇವನನ್ನೇ ಆವರಿಸಿದರೆ ಇವನು ಅದಕ್ಕೆ ತುತ್ತಾಗುತ್ತಾನೆ. ಏನನ್ನು ಹೇಳುವನೋ ಅದನ್ನು ಅನುಭವಿಸಿಲ್ಲ. ಬರೀ ಜ್ಞಾನ. ಶ್ರೀರಾಮಕೃಷ್ಣರು ಒಂದು ನಿದರ್ಶನ ಕೊಡುವರು. ಒಂದು ಮನೆಯಲ್ಲಿ ಸಾಕುತ್ತಿದ್ದ ಅರಗಿಳಿಗೆ ರಾಧಾಕೃಷ್ಣ ಎನ್ನುವುದನ್ನು ಕಲಿಸಿದ್ದರು. ಅದು ಯಾರು ಪಂಜರದ ಹತ್ತಿರ ಬಂದು ನಿಂತುಕೊಂಡರು ರಾಧಾಕೃಷ್ಣ ಎನ್ನುತ್ತಿತ್ತು. ಆದರೆ ಬೆಕ್ಕು ಬಂದು ಅದನ್ನು ಹಿಡಿದಾಗ ರಾಧಾಕೃಷ್ಣ ಮರೆತು ಹೋಗಿ ಅದರ ಕೀರಲು ಧ್ವನಿಯೊಂದೇ ಜ್ಞಾಪಕಕ್ಕೆ ಬರುವುದು. ಈ ರಾಧಾಕೃಷ್ಣ ಎಂಬ ಹೆಸರನ್ನು ಕಷ್ಟಕಾಲದಲ್ಲಿ ಮರೆಯುವುದು. ಯಾವಾಗ ಅತ್ಯಂತ ಅವಶ್ಯಕವಾಗಿ ಬೇಕೋ ಆಗಲೇ ಇಲ್ಲ. ವಿಪತ್ತಿನಿಂದ ಪಾರಾದ ಮೇಲೆ ಅದು ಜ್ಞಾಪಕಕ್ಕೆ ಬರುವುದು. ಇಂತಹ ಅನುಭವದ ಆಳಕ್ಕೆ ಇಳಿಯದ ವಿದ್ಯೆಯನ್ನೇ ಜ್ಞಾನವೆನ್ನುವುದು ಶ್ರೀಕೃಷ್ಣ. ಈ ಜ್ಞಾನ ಅವನ ಜೀವನದಲ್ಲಿ ವ್ಯಾಪಿಸಿದ್ದರೆ, ಅವನಲ್ಲಿ ಓತಪ್ರೋತವಾಗಿದ್ದರೆ ಅದು ವಿಜ್ಞಾನ ಆಗುವುದು. ಆದರೆ ಅಂತಹ ಜ್ಞಾನಿಗಿಂತ ಯೋಗಿ ಮೇಲು ಎನ್ನುವನು. ಯೋಗಿ ತಾನು ತಿಳಿದಿರುವಷ್ಟನ್ನು ಅನುಷ್ಠಾನಕ್ಕೆ ತರಲು ಯತ್ನಿಸುವನು. ತನ್ನ ಜೀವನದಲ್ಲಿಯೇ ಅದನ್ನು ಪ್ರಯೋಗ ಮಾಡಿ ನೋಡುವವನೇ ಯೋಗಿ. ಯೋಗಿ ಕರ್ಮಿಗಳಿಗಿಂತಲೂ ಶ್ರೇಷ್ಠ ಎನ್ನುವನು. ಪ್ರಪಂಚದಲ್ಲಿ ಹಲವು ಪ್ರಚಂಡ ಕರ್ಮಿಗಳಿದ್ದಾರೆ. ಬೇಕಾದಷ್ಟು ಕರ್ಮಗಳನ್ನು ಅವರು ಸುಂಟರ ಗಾಳಿಯಂತೆ ಮಾಡುತ್ತಿರುವರು. ಅವರಿಲ್ಲದ ಕಮಿಟಿಯೇ ಇಲ್ಲ. ಎಲ್ಲದರಲ್ಲಿಯೂ ಸೇರಿರುವರು. ಒಂದಕ್ಕೆ ಅಧ್ಯಕ್ಷ, ಮತ್ತೊಂದಕ್ಕೆ ಕೋಶಾಧಿಕಾರಿ, ಇನ್ನೊಂದಕ್ಕೆ ಸೆಕ್ರೆಟರಿ ಆಗಿರುವರು. ಆದರೆ ಇಷ್ಟೊಂದು ಕರ್ಮಗಳಲ್ಲಿ ನಿರತನಾಗಿದ್ದರೂ ಅವನ ಈ ಕರ್ಮವನ್ನೆಲ್ಲ ಮತ್ತಾವುದೋ ಒಂದಕ್ಕೆ ಉಪಯೋಗಿಸುತ್ತಾನೆ. ಅದರಿಂದ ಕೀರ್ತಿ ಪಡೆಯುವುದು, ಲಾಭ ಪಡೆಯುವುದು, ಅಧಿಕಾರ ಪಡೆಯುವುದು, ಇವುಗಳಿಗಾಗಿ ಕರ್ಮವನ್ನು ಉಪಯೋಗಿಸುತ್ತಾನೆ. ಬರೀ ಒಬ್ಬ ಮಾಡುವ ಕರ್ಮವನ್ನೇ ನಾವು ತೆಗೆದುಕೊಳ್ಳಬಾರದು. ಒಬ್ಬ ಆ ಕರ್ಮವನ್ನು ಯಾವ ಉದ್ದೇಶದಿಂದ ಮಾಡುತ್ತಾನೆ ಎಂಬುದನ್ನು ಗಮನಿಸಬೇಕಾಗಿದೆ. ಆದ ಕಾರಣವೇ ಶ್ರೀಕೃಷ್ಣ ಫಲಾಸಕ್ತಿಯಿಂದ ಮಾಡುವ ಕರ್ಮಿಗಳಿಗಿಂತಲೂ ಯೋಗಿ ಶ್ರೇಷ್ಠ ಎನ್ನುವನು. ಆದ ಕಾರಣ ನೀನು ಯೋಗಿಯಾಗು ಎನ್ನುತ್ತಾನೆ. ಯೋಗಿ ಉತ್ತರಮುಖಿ, ಉತ್ತರ ದಿಕ್ಕಿನ ಕಡೆ ತಿರುಗುವಂತೆ ದೇವರ ಕಡೆ ತಿರುಗುವನು. ಇವನು ದೇವರಿಂದ ಏನನ್ನು ಯಾಚಿಸುವುದಿಲ್ಲ. ದೇವರ ಕಡೆ ಏತಕ್ಕೆ ಹೋಗುತ್ತಾನೆ ಎಂದರೆ ಇದು ಅವನ ಧರ್ಮವಾಗಿದೆ, ಅವನ ಸ್ವಭಾವ ಆಗಿದೆ. ಅದನ್ನು ತಪ್ಪಿಸುವುದಕ್ಕೆ ಆಗುವುದಿಲ್ಲ. ನದಿ ಏತಕ್ಕೆ ಸಾಗರದ ಕಡೆ ಹರಿದುಕೊಂಡು ಹೋಗಬೇಕು? ಅದಕ್ಕೆ ಸಾಗರ ಕಂಡರೆ ಆಸೆ. ಅದಕ್ಕಾಗಿಯೇ ಹಗಲು ರಾತ್ರಿ ಹರಿಯುತ್ತಿದೆ. ದಾರಿಯಲ್ಲಿ ಬರುವ ಆತಂಕಗಳನ್ನು ಭೇದಿಸಿಕೊಂಡು ಅದು ಸಾಧ್ಯವಿಲ್ಲದೆ ಇದ್ದರೆ ಅದನ್ನು ಬಳಸಿಕೊಂಡು ಅಂತೂ ಸಾಗರವನ್ನು ಸೇರಿದಾಗಲೇ ಅದಕ್ಕೆ ತೃಪ್ತಿ. ಅದಕ್ಕೆ ಇನ್ನೇನು ಬೇಕಾಗಿಲ್ಲ. ಅದರಂತೆಯೇ ಯೋಗಿ ದೇವರಿಂದ ಅವನು ಏನೂ ಪ್ರತಿಫಲ ಬೇಡುವುದಿಲ್ಲ.
ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ನನ್ನಲ್ಲಿ ಮನಸ್ಸನ್ನು ಲೀನ ಮಾಡಿ ಶ್ರದ್ಧೆಯಿಂದ ನನ್ನನ್ನು ಭಜನೆ ಮಾಡುವವನೇ ಯೋಗಿಗಳಲ್ಲಿ ಶ್ರೇಷ್ಠನೆಂದು ನಾನು ತಿಳಿಯುತ್ತೇನೆ. ಭಗವಂತನಲ್ಲಿ ಮನಸ್ಸನ್ನು ಲೀನ ಮಾಡುವುದು ಎಂದರೆ ಅವನಲ್ಲಿ ಮನಸ್ಸನ್ನು ಅದ್ದಿರುವುದು, ಅವನಲ್ಲಿ ಮನಸ್ಸನ್ನು ಮುಳುಗಿಸಿರುವುದು. ನಾವೊಂದು ಬಟ್ಟೆಯನ್ನು ನೀರಿನಲ್ಲಿ ಅದ್ದಿದರೆ ಅದು ನೀರನ್ನು ಹೇಗೆ ಹೀರಿಕೊಳ್ಳುವುದೋ ಹಾಗೆ ಭಕ್ತನ ಮನಸ್ಸು ಭಗವಂತನನ್ನು ಹೀರಿಕೊಳ್ಳುವುದು. ಅದನ್ನು ಹಿಂಡಿದರೆ ಮೂಲೆ ಮೂಲೆಯಲ್ಲಿ ನೀರು ತೊಟ್ಟಿಕ್ಕುವಂತೆ ಯೋಗಿಯ ಮನಸ್ಸಿನಿಂದ ದೇವರೇ ತೊಟ್ಟಿಕ್ಕುವನು. ಚೆಂಬನ್ನು ನೀರಿನಲ್ಲಿ ಅದ್ದಿದರೆ ಅದರ ಒಳಗೆ ಮತ್ತು ಹೊರಗೆಲ್ಲ ನೀರು ಹೇಗೆ ಆವರಿಸಿಕೊಂಡಿರುವುದು ಅದರಂತೆಯೇ ಮನಸ್ಸು ಭಗವಂತನಲ್ಲಿ ಮುಳುಗಿರುವುದು. ಅವನು ಶ್ರದ್ಧೆಯಿಂದ ಭಗವಂತನನ್ನು ಭಜಿಸುವನು. ಅವನು ಭಗವಂತನನ್ನು ಚಿಂತಿಸುವುದು ಬರೀ ಯಾಂತ್ರಿಕವಾಗಲ್ಲ, ನೀರಸವಾಗಲ್ಲ, ಭಕ್ತಿಯಿಂದ ಅವನನ್ನು ಚಿಂತಿಸುತ್ತಿರುವನು. ಪ್ರಪಂಚದಲ್ಲಿ ಅವನೇ ಸರ್ವಶ್ರೇಷ್ಠವಾದ ಸತ್ಯ ಎಂಬ ಶ್ರದ್ಧೆಯಿದೆ. ಅವನನ್ನು ಬಿಟ್ಟರೆ ಈ ಬೃಹತ್ ಜಗತ್ತಿನಲ್ಲಿ ಜೀವರಾಶಿಗಳಿಗಾಗಲಿ ಯಾವ ಬೆಲೆಯೂ ಇಲ್ಲ. ಅದೆಲ್ಲ ಬರೀ ಸೊನ್ನೆ ಆಗುವುದು. ಆ ಸೊನ್ನೆಗೆ ಬೆಲೆ ಬರುವಂತೆ ಮಾಡುವುದು ಅದರ ಹಿಂದೆ ಇರುವ ಒಂದು, ಅವನೇ ಪವಿತ್ರತಮ ವಸ್ತು, ಕಾರುಣ್ಯ ನಿಧಿ. ಅವನಲ್ಲಿ ಶರಣಾದವರನ್ನು ಕೈಬಿಡದೆ ಸಂರಕ್ಷಿಸುವನು ಎಂಬ ಭಾವನೆಗಳೆಲ್ಲ ಶ್ರದ್ಧೆ ಎಂಬ ಮಾತಿನಲ್ಲಿ ಹುದುಗಿದೆ. ಯಾವ ಯೋಗಿಯ ಹೃದಯದಲ್ಲಿ ಈ ಭಾವನೆಗಳೆಲ್ಲ ತುಂಬಿ ತುಳುಕುತ್ತಿದೆಯೋ ಅವನು ಯಾವನೋ ಲೌಕಿಕ ಕಾಮನೆಯನ್ನು ಇಟ್ಟುಕೊಂಡು ತಪಸ್ಸು ಮಾಡುವವನಿಗಿಂತ, ಅನುಷ್ಠಾನದಲ್ಲಿ ಬಳಸದೆ ಬರೀ ಸ್ಮೃತಿಯ ಪೆಟ್ಟಿಗೆಯಲ್ಲಿ ಜ್ಞಾನವನ್ನು ಕೂಡಿಟ್ಟುಕೊಂಡಿರುವವನಿಗಿಂತ, ಪ್ರಪಂಚದ ಆಸೆ ಆಕಾಂಕ್ಷೆಗಳಿಂದ ಪ್ರೇರೇಪಿತವಾದ ಕರ್ಮವನ್ನು ಮಾಡುವವನಿಗಿಂತ ಶ್ರೇಷ್ಠ. ಶ್ರೀಕೃಷ್ಣ ಅರ್ಜುನನಿಗೆ ಅಂತಹ ಯೋಗಿಯಾಗು ಎಂದು ಹೇಳುತ್ತಾನೆ. ಯಾವುದು ಶ್ರೇಷ್ಠವೋ ಅದನ್ನು ಪಡೆಯಲಿ ಅರ್ಜುನ ಎಂದು ಆಶಿಸುವನು. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.